ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಿಮ್ಮ ಒಳ್ಳೆಯ ಉದ್ದೇಶ ನಿಮ್ಮ ಕುಟುಂಬವನ್ನು ಹಾಗೆ ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಕೆಲವೊಂದು ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಂಡು ನೀವು ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಬೋದು, ಹೇಗೆ ಅದರಲ್ಲಿ ಬಂದಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಒಂದು ನಿಮಗೆ ಮಾರ್ಗದರ್ಶನ ನೀಡುತ್ತೆ. ಅಂದರೆ ಇದು ನಿಮ್ಮ ಭವಿಷ್ಯವನ್ನು ಹೇಳುತ್ತೆ ಅನ್ನೋದಕ್ಕಿಂತ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಖಂಡಿತ ದಾರಿ ತೋರಿಸುತ್ತೆ. ಯಾಕಂದರೆ ನೀವು ಗುರುವನ್ನು, ನೀವು ನಂಬಿದ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ಹಾಗಾಗಿ ಇಲ್ಲಿ ನೀವು ನಂಬಿದ ದೇವರಾಗಿರ್ಬೋದು, ಗುರುವಾಗಿರ್ಬೋದು, ಯಾವುದೇ ಶಕ್ತಿ ಆಗಿರ್ಬೋದು, ನಿಮ್ಮನ್ನು ಮಿಸ್ಗೈಡ್ ಮಾಡೋದಿಲ್ಲ. ಹಾಗಾಗಿ ನೀವು ಅವರ ಶರಣದಲ್ಲಿದ್ದೀರಾ ಅಂದರೆ ಖಂಡಿತ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ, ಹಿಂದಿನ ಪ್ರಾರಬ್ಧವನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ಈಗಿನ ವರ್ತಮಾನವನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ನೀವು ನಂಬಿದ ಗುರುವನ್ನು, ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಿ. ಓಂ ಸಾಯಿರಾಮ್. ದಿನ ಈ ಎನರ್ಜಿಯ ಮೆಸೇಜ್ ಕೇಳುವ ಮೊದಲು ಒಂದು ಸತ್ಯವನ್ನು ಒಪ್ಕೊಳ್ಳಿ. ಜೀವನದಲ್ಲಿ ಕೆಲವೊಮ್ಮೆ ನೀವು ವಾಸ್ತವದಲ್ಲಿ ಬದುಕ್ತಾ ಇಲ್ಲ, ನಿಮ್ಮ ನಿರೀಕ್ಷೆಗಳಲ್ಲಿ ಬದುಕ್ತಿದ್ದೀರಾ ಅಂಥೇಳಿ ಅನ್ನಿಸ್ತಾ ಇಲ್ಲ. ಅಂದರೆ ಈ ವ್ಯಕ್ತಿ ಹೀಗೆ ಇರಬೇಕು, ಈ ಸಂಬಂಧ ಹೀಗೆ ನಡಿಬೇಕು, ನನ್ನ ಜೀವನ ಹೀಗೆ ಆಗಬೇಕು, ನನ್ನ ಪ್ರಯತ್ನಕ್ಕೆ ಫಲ ಬರಬೇಕು ಅಂಥೇಳಿ ಮನಸ್ಸು ಒಂದು ಕಥೆಯನ್ನು ಕಟ್ಕೊಂಡಿರತ್ತೆ. ಆದರೆ ಜೀವನ ಯಾವಾಗಲೂ ನಿಮ್ಮ ಕಥೆಯ ಪ್ರಕಾರ ನಡೆಯೋದಿಲ್ಲ. ಅಲ್ಲಿಂದಲೇ ನೋವು ಅನ್ನೋದು ಶುರುವಾಗೋದು ಅಲ್ವಾ? ಇದೇ ನಡೀತಾ ಇರೋದಲ್ವಾ ನಿಮ್ಮ ಜೀವನದಲ್ಲಿ? ಇವತ್ತಿನ ಎನರ್ಜಿಯ ಒಂದು ಯಾವ ರೀತಿ ನಿಮಗೊಂದು ಮನದಟ್ಟು ಮಾಡಿಸ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳು ಶಿಕ್ಷೆ ಅಲ್ಲ, ಅವು ಜಾಗೃತಿಯ ಕಥೆಯಾಗಿದೆ, ಕರೆಯಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಸ್ಪಿರಿಚುವಲ್ ಅವೇಕ್ನಿಂಗ್, ಪರ್ಸನಲ್ ಗ್ರೋತ್, ಡಿಟ್ಯಾಚ್ಮೆಂಟ್, ಕಾರ್ಮಿಕ್ ಲೆಸನ್ಸ್, ಬ್ರೋಕನ್ ಪ್ರಾಮಿಸಸ್, ಇವೆಲ್ಲವೂ ಬೇರೆ ಬೇರೆ ಪದಗಳಂತೆ ನಿಮಗೆ ಕಾಣ್ತಾ ಇರ್ಬೋದು. ಆದರೆ ಅವುಗಳ ಮೂಲ ಸಂದೇಶ ಒಂದೇ ಆಗಿರುತ್ತೆ. ನೀನು ಯಾರು ಅಂಥೇಳಿ ಅರಿತುಕೊಳ್ಳುವ ಸಮಯ ಬಂದಿದೆ ಅಂಥೇಳಿ ತಿಳಿಸ್ತಾ ಇದ್ದೇವೆ. ಬಹಳ ಜನರಿಗೆ ಅವೇಕ್ನಿಂಗ್ ಅಂದರೆ ದೇವರನ್ನು ನೋಡೋದು, ಅತೀಂದ್ರಿಯ ಅನುಭವಗಳು ಆಗೋದು ಅಂಥೇಳಿ ಅನ್ನಿಸ್ತಾ ಇದೆ. ಆದರೆ ನಿಜವಾದ ಅವೇಕ್ನಿಂಗ್ ಅಂದರೆ ಅದು ಶುರು ಆಗೋದು ಭ್ರಮೆ ಒಡೆದಾಗ, ನಿಮ್ಮಲ್ಲಿರುವ ಒಂದು ಭ್ರಮೆ ದೂರ ಆದಾಗ ಆ ರೀತಿಯ ಅನುಭವ. ಅಂದರೆ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಯಾರೋ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೇ ಇರಬಹುದು, ನೀವು ತುಂಬ ನಂಬಿದ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಇಲ್ಲ ನಿಮ್ಮದೇ ಆದ ಒಂದು ವಸ್ತುವನ್ನು, ಇಲ್ಲ ಏನೋ ಒಂದು ಸಂಪತ್ತನ್ನು ಯಾರೋ ಕಿತ್ಕೊಂಡದ್ದಾಗಿರ್ಬೋದು. ಆ ಸಮಯದಲ್ಲಿ ಮನಸ್ಸು ಕೇಳುತ್ತೆ, ಇದೆಲ್ಲ ನನಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿಂದಲೇ ಒಂದು ಅವೇಕ್ನಿಂಗ್ ಶುರುವಾಗುತ್ತೆ. ಅಂದರೆ ಯಾಕಂದರೆ ನೀವು ಮೊದಲ ಬಾರಿಗೆ ಹೊರಗಿನ ಜನರನ್ನು ಪ್ರವೇಶಿಸೋದನ್ನು ಬಿಟ್ಟಿದ್ದೀರಾ. ಅಂದರೆ ಆ ರೀತಿಯ ನೋವುಗಳು, ವಿಚಾರಗಳು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಒಂಟಿತನಕ್ಕೆ ತಂದಿದೆ ಅನ್ನೋ ರೀತಿಯಲ್ಲಿ. ಇದರ ಅರ್ಥ ಆ ಎಲ್ಲ ರೀತಿಯ ವಿಚಾರಗಳಿಂದ ನೀವು ಹೊರಗೆ ಬಂದಿದ್ದೀರಾ, ಹಾಗೆ ಆ ಸಂಬಂಧಗಳ ಜೊತೆನೂ ಇದ್ದೀರಾ. ಆದರೆ ಅವುಗಳಿಗೆ ಹಿಂದಿನಂತೆ ಅಂಟಿಕೊಳ್ತಾ ಇಲ್ಲ, ನಂಬ್ತಾ ಇಲ್ಲ. ಅಂದರೆ ನಿಮ್ಮ ಮನಸ್ಸಲ್ಲಿ ಈಗ ನಿಮಗೆ ಯಾವ ವಿಚಾರ ಗೈಡ್ ಮಾಡುತ್ತಲ್ಲ, ನೀವು ಆಧ್ಯಾತ್ಮಿಕ ಒಂದು ಪ್ರಯಾಣದಲ್ಲಿದ್ದಾಗ, ಅಂದರೆ ಗುರುವಿನ ಶರಣದಲ್ಲಿದ್ದಾಗ, ಈಗ ನಿಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋ ರೀತಿಯಲ್ಲಿ ಗುರುತಿಸುವ ಸಮರ್ಥತೆ ಕೊಟ್ಟಿದ್ದಾರೆ ಗುರು. ಹಾಗಾಗಿ ಆ ಆಲೋಚನೆಯ ಮೇಲೆ ನೀವು ನಿರ್ಧಾರ ತಗೊಳ್ತಾ ಇದ್ದೀರಾ. ಅಂದರೆ ಮೊದಲ ಬಾರಿಗೆ ಈ ಹೊರಗಿನ ಜಗತ್ತನ್ನು ಗುರುತಿಸಿ ಅದನ್ನು ಬಿಟ್ಟು ಎಲ್ಲೋ ಒಂದು ರೀತಿಯಲ್ಲಿ ಒಳಗಿನ ಸತ್ಯವನ್ನು ಹುಡುಕಲು ಪ್ರಾರಂಭಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ಈ ಸಮಯದಲ್ಲಿ ನೀವು ಕೆಲವೊಂದು ವಿಚಾರಗಳಿಂದ ಹೊರಗೆ ಬಂದಿದ್ದೀರಾ, ಕೆಲವು ಒಂದು ವಿಚಾರಗಳನ್ನು ಇಗ್ನೋರ್ ಮಾಡಿದ್ದೀರಾ. ಹಾಗೆ ಹೇಗಪ್ಪ ಅಂದರೆ ಅನವಶ್ಯಕ ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಂಡಿದ್ದೀರಾ. ಅಂದರೆ ಯಾವುದೋ ಒಂದು ವಿಚಾರವನ್ನು ಕೈ ಬಿಟ್ಟಿದ್ದೀರಾ, ಯಾರನ್ನೋ ದೂರ ಮಾಡಿದ್ದೀರಾ, ಯಾವುದೋ ಒಂದು ವಿಚಾರವನ್ನೇ ನನ್ನ ಜೀವನದಲ್ಲಿ ನನಗೆ ಬೇಡ ಅನ್ನೋ ರೀತಿಯಲ್ಲಿ ತ್ಯಾಗ ಮಾಡಿದ್ದೀರಾ. ಅಂದರೆ ಅದು ದ್ವೇಷಿಸೋದು ಅಂತ ಅಲ್ಲ, ಎಲ್ಲವನ್ನ ಬಿಟ್ಟು ಓಡಿ ಹೋಗೋದು ಅಂತಲೂ ಅಲ್ಲ. ಅಂದರೆ ನೀವು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀರಾ, ಆಗ ಹೊಸದಾಗಿ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಶಾಂತಿಯನ್ನು ಯಾರಿಗೋಸ್ಕರನೋ ಯಾವುದಕ್ಕೋಸ್ಕರನೋ ನಾನು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ತೀರ್ಮಾನ ಮಾಡ್ಕೊಂಡಿದ್ದೀರಾ. ಅಂದರೆ ನಿಮ್ಮನ್ನು ನೀವೀಗ ಪ್ರೀತಿಸಲು, ಗೌರವಿಸಲು ಶುರು ಮಾಡಿದ್ದೀರಾ. ಆದರೆ ನಿಮ್ಮ ಮೌಲ್ಯವನ್ನು, ಅಂದರೆ ಈಗ ನೀವು ಅರ್ಥಕೊಂಡಿದ್ದೀರಾ, ಆ ಮೌಲ್ಯವನ್ನು ಕಳೆದುಕೊಳ್ಳುವಷ್ಟು ನೀವೀಗ ನಿಮ್ಮ ಒಂದು ಇಷ್ಟು ಪರಿಸ್ಥಿತಿಗಳನ್ನು ದಾಟಿ ಬಂದಿದ್ದೀರಾ. ಅಂದರೆ ಅದನ್ನು ಕಳ್ಕೋಬಾರ್ದು, ನನ್ನ ಮೌಲ್ಯವನ್ನು ಕೂಡ ನಾನು ಇಟ್ಕೋಬೇಕು ಅನ್ನೋ ರೀತಿಯಲ್ಲಿ ಆ ಪರಿಸ್ಥಿತಿಯನ್ನು ಸಂಭಾಳಿಸ್ತಾ ಇದ್ದೀರಾ. ಇದು ದೂರವಾಗೋದು ಅಂತ ಅಲ್ಲ, ಇದು ತನ್ನನ್ನೇ ತಾನು ಮರಳಿ ಪಡ್ಕೊಳ್ಳೋದು ಅಂತಾರೆ. ಖಂಡಿತ ನೀವು ಈಗ ನಿಮ್ಮನ್ನೇ ನೀವು ಮರಳಿ ಕಂಡುಕೊಂಡಿದ್ದೀರಾ. ಇವತ್ತಿನ ಎನರ್ಜಿಯಲ್ಲಿ ಕಾರ್ಮಿಕ್ ಸೈಕಲ್ ಕೂಡ ಬಹಳ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಕರ್ಮ ಅಂದರೆ ಕೇವಲ ಶಿಕ್ಷೆ ಅಲ್ಲ, ಕರ್ಮ ಅಂದರೆ
ನೀವು ಹೊರಗೆ ಕಳುಹಿಸಿದ ಶಕ್ತಿ, ಮಾತು, ಉದ್ದೇಶ, ಭಾವನೆಗಳು ಒಂದೇ ಸಮಯದ ನಂತರ ಮತ್ತೆ ನಿಮ್ಮ ಬಳಿಗೆ ಮರಳಿ ಬರುತ್ತೆ. ಹಾಗಾಗಿ ಇಲ್ಲಿ ಯಾವ ವಿಚಾರ ಗುರುವು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಅಕ್ಕ ಪಕ್ಕ, ಇಲ್ಲ ಅಂದರೆ ಯಾರೋ ನಿಮ್ಮ ಸಂಬಂಧದವರು ನಿಮ್ಮ ಹತ್ರನೇ ಇದ್ದಾರೆ, ಇಲ್ಲ ದೂರ ಇದ್ದಾರೆ, ಒಟ್ಟಾರೆಯಾಗಿ ನಿಮ್ಮ ಮನೆಗೆ ಬಂದರು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವೆಲ್ಲ ಒಟ್ಟಾದರು, ಅವರ ಒಂದು ವರ್ತನೆ ನೋವು ಕೊಡುತ್ತೆ. ಅವರ ಒಂದು ಅಹಂಕಾರ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಕ್ಷಣ ಒಂದು ಏನೋ ರೀತಿಯಲ್ಲಿ ವಿಚಾರ ತರ್ಬೋದು. ಆದರೆ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ, ಅದು ಅವರ ಕರ್ಮ, ಅದು ಅವರ ವರ್ತನೆ, ಅದು ನಾನೇ ಅನ್ನೋ ಹಾಗೆ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅಂದರೆ ಅದನ್ನು ಒಂದೇ ಕ್ಷಣ ಅವರ ಒಂದು ಆ್ಯಟಿಟ್ಯೂಡನ್ನು, ಅವರ ವರ್ತನೆಯನ್ನು ಒಂದು ಕ್ಷಣ ನಿನ್ನ ಮೇಲೆ ಯಾಕೆ ಒಂದು ನಕಾರಾತ್ಮಕ ಪ್ರಭಾವದ ರೀತಿಯಲ್ಲಿ ತಗೊಳ್ತೀಯ, ಅದು ಅವರ ಕರ್ಮ, ಅವರ ವರ್ತನೆ ಅಲ್ವಾ, ಅವರ ಸಂಸ್ಕಾರ, ಅವರ ರೀತಿ ನೀತಿ, ಅದನ್ನು ನನ್ನದು ಅನ್ನೋ ರೀತಿಯಲ್ಲಿ ಯಾಕೆ ನೋಡ್ತೀಯ. ಆ ಒಂದು ನೆಗೆಟಿವ್ ಎನರ್ಜಿನ, ಅವರು ತೋರಿಸ್ತಾ ಇರುವ ಒಂದು ನೆಗೆಟಿವ್ ಎನರ್ಜಿನ ಒಂದು ರೀತಿಯಲ್ಲಿ ನಿನ್ನ ಮೇಲೆ ಯಾಕೆ ಹಾನಿ ಉಂಟು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಅವರ ಒಂದು ವರ್ತನೆ, ಅದು ಅವ್ರ ಜೊತೆಗೆ ಇರುತ್ತೆ, ನೀನು ಯಾವಾಗ ಅದನ್ನು ತಗೊಳ್ಳಿಲ್ಲ ಅಂದಾಗ. ಹಾಗಾಗಿ ಅವರು ಆ ರೀತಿ ಜನ ಅಂದಾಗ ಅವರನ್ನು ಇಗ್ನೋರ್ ಮಾಡು, ಮೌನವಾಗಿರು, ನಿನ್ನದೇ ಆದ ರೀತಿಯಲ್ಲಿ ನಿನ್ನ ಕೆಲಸ ಅಲ್ಲಿ ಏನಿದೆ ಅದನ್ನು ಮುಗಿಸ್ಕೊ. ನೀವು ಒಂದೇ ಹತ್ರನೇ ಇರಬೇಕಾದ ಅನಿವಾರ್ಯತೆ ಇದೆ ಅಂದಾಗಲೂ ಕೂಡ ಅದ್ರ ಕಡೆ ನೀನು ಗಮನನೇ ಹರಿಸಬಾರ್ದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಆಗ ಅದಕ್ಕೂ ನಿನಗೂ ಯಾವುದೇ ರೀತಿ ಒಂದು ಅಟ್ಯಾಚ್ಮೆಂಟ್ ಬೆಳೆಯೋದಿಲ್ಲ, ಆಗ ಅದು ಡಿಟ್ಯಾಚ್ ಆಗ್ತಾ ಹೋಗುತ್ತೆ. ಆಗ ನಿನಗೆ ನಿನ್ನ ಇರುವ ಶಾಂತಿ ಕಾಪಾಡ್ಕೊಳ್ತೀಯ, ಹಾಗೆ ಹೊಸ ಯೋಜನೆಯೊಂದಿಗೆ ನೀನು ನಿನ್ನನ್ನು ವಿಸ್ತರಿಸ್ತೀಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೂ ಆ ಒಂದು ವಿಚಾರಕ್ಕೆ ಅವರು ನೋಡೋ ನೋಟ ಆಗಿರ್ಬೋದು, ಇಲ್ಲ ಅವರು ಆಡೋ ಮಾತಾಗಿರ್ಬೋದು, ಇವೆಲ್ಲವೂ ನಿನ್ನ ಮೇಲೆ ಪ್ರಭಾವ ಬೀರ್ತವೋ ಅಲ್ಲಿಯವರೆಗೂ ನೀನೇನು ವಿಸ್ತರಿಸೋಕ್ಕಾಗೋದಿಲ್ಲ. ನಿನ್ನ ಮನಸ್ಥಿತಿ ಅಲ್ಲೇ ನಿಂತು ಬಿಡೋದು ಅದೇ ವಿಚಾರಗಳನ್ನು ಹಿಡ್ಕೊಂಡು. ಹಾಗಾಗಿ ಅಂಥ ಒಂದು ಎನರ್ಜಿನ ರಿಮೂವ್ ಮಾಡು. ನಿನ್ನ ಸುತ್ತ ನಿನ್ನವರೇ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ, ಅದು ನನಗೂ ಗೊತ್ತಿದೆ. ನನ್ನ ದೃಷ್ಟಿ ನಿನ್ನ ಮೇಲೆ ಇದ್ದ ಹಾಗೆ ನಿನಗೆ ಯಾರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಮೇಲೂ ಇದೆ. ನಾನೇ ನಿನ್ನ ರಕ್ಷಕನಾಗಿ ನಿಂತಿದ್ದೀನಿ ಅಂದಮೇಲೆ ನೀನು ಯಾಕೆ ಹೆದರ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಸರಿಯಾದ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಲ್ವಾ. ಅಂದರೆ ಕಾಪಾಡುವ ಭಗವಂತನೇ ನಿಮ್ಮ ಜೊತೆಗಿದ್ದಾರೆ ಅಂದ ಮೇಲೆ ಕಾಡುವ ಜನರು ಏನು ಮಾಡ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ವಾಸ್ತವ ಪರಿಚಯ ಮಾಡಿಸ್ತಾ ಇದ್ದಾರೆ. ಖಂಡಿತ ಅವ್ರು ನಿನ್ನ ಬಗ್ಗೆ ಹೊಟ್ಟೆ ಕಿಚ್ಚಿನ ಭಾವ ತೋರಿಸ್ತಾ ಇದ್ದಾರೆ, ಹಾಗೆ ನಿನಗೇನಾದರೂ ಕೆಡುಕನ್ನು ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ. ಪ್ರಯತ್ನ ಸಿಕ್ಕಾಗಲೆಲ್ಲ ನಿನ್ನನ್ನು ಅವಮಾನಿಸ್ಬೇಕು ಅಂತಲೂ ಪ್ರಯತ್ನಿಸ್ತಾ ಇದ್ದಾರೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಕೆಲವೊಂದು ವಿಚಾರಗಳು ನಿನ್ನ ಸುತ್ತುವರೆದು ಬಂದಿದ್ದಾವೆ ಅಂದರೆ ಅದು ನಿನ್ನ ಹಿಂದಿನ ಜನ್ಮ ಪ್ರಾರಬ್ಧ ಆಗಿರುತ್ತೆ ಕಂದ. ಆದರೆ ನೀನು ನನ್ನ ಶರಣದಲ್ಲಿರೋದ್ರಿಂದ ನಾನು ಎಲ್ಲ ರೀತಿಯೂ ನಿನಗೆ ಸಹಾಯ ಮಾಡ್ತೀನಿ ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ. ಯಾರು ನಿನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಬೇಕು ಅಂತೇಳಿ ಬಯಸ್ತಾ ಇದ್ರೋ ಆ ಪರಿಣಾಮವನ್ನು ತಡೆಯುವ ಗುರುವೇ ನಾನು ನಿನ್ನನ್ನು ಸುತ್ತುವರೆದು ನಿಂತಿರಬೇಕಾದ್ರೆ ನೀನು ಯಾಕೆ ಅವ್ರು ಏನೋ ಅಂತಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಯೋಚಿಸ್ತಾ ಇದೆಯಾ? ಖಂಡಿತ ಆ ವಿಚಾರ ಬೇಡ, ಅದನ್ನು ತೆಗೆದುಬಿಡು ಮನಸ್ಸಿನಿಂದ. ನಿನಗೇನಾದರೂ ಮುಂದೆ ನೀನೇನಾದರೂ ಸಾಧನೆ ಮಾಡಬೇಕು, ನೀನೇನಾದರೂ ಗಳಿಸ್ಕೊಳ್ಬೇಕು, ಇಲ್ಲ ಏನಾದರೂ ಪಡ್ಕೊಳ್ಬೇಕು ಅಂತ ಇದೆಯಲ್ಲ, ಆ ಕನಸುಗಳತ್ತ ಆ ಸಮಯವನ್ನು ಕೊಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಕರ್ಮದ ರೂಪದಲ್ಲಿ ಅವರೀಗ ಒಂದು ಬೀಜವನ್ನು ಬಿತ್ತಿದ್ದಾರೆ. ನನ್ನ ದೃಷ್ಟಿ ಅವ್ರ ಮೇಲಿದೆ. ಅವರು ಬೀಜವನ್ನು ಯಾವ ರೀತಿ ಬಿತ್ತುತ್ತಾರೆ ಅದ್ರ ಮೇಲೆ ನಾನು ಫಲ ಕೊಡಲೇಬೇಕಲ್ವಾ. ನಾನು ಸುಮ್ಮನೆ ಇರ್ತೀನಿ, ಮೌನವಾಗಿರ್ತೀನಿ, ನೋಡ್ತಾ ಇರ್ತೀನಿ. ಯಾಕಂದರೆ ನಿನ್ನದು ಒಳ್ಳೆಯ ರೀತಿಯ ಅಭಿಪ್ರಾಯ, ಅವರದು ನಿನ್ನ ಮೇಲೆ ಕೆಟ್ಟ ರೀತಿಯ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಒಳ್ಳೆಯದಿದೆ ಅಂದರೆ ಅದಕ್ಕೆ ಅದೇ ರೀತಿ ಉತ್ತರ ನನ್ನಿಂದ ಸಿಗುತ್ತೆ. ಅವರ ಅಭಿಪ್ರಾಯ ನನ್ನ ಭಕ್ತನ ಮೇಲೆ ಒಂದು ಕೆಟ್ಟದ್ದು ಮಾಡೋದಿದೆ ಅಂದರೆ ಖಂಡಿತ ಅದು ಕರ್ಮನೂ ಆಗುತ್ತೆ, ಅದರಲ್ಲೂ ಇನ್ನೊಂದು ಅದು ನನ್ನ ಭಕ್ತನ ಮೇಲಾಗಿರುತ್ತೆ. ಹಾಗಾಗಿ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಕರ್ಮದ ಫಲವನ್ನು ಆದಷ್ಟು ಬೇಗನೆ ಅವರಿಗೆ ತಲುಪಿಸ್ತೀನಿ. ಯಾಕಂದರೆ ಅವರು ಕೂಡ ನನ್ನ ಮಕ್ಕಳೇ. ಅವ್ರಿಗೊಂದು ಪಾಠ ಕಲಿಸುವ ಪ್ರಯತ್ನ ನಾನು ಮಾಡ್ತೀನಿ, ತಿದ್ಕೊಳ್ಳುವ ಅವಕಾಶವನ್ನು ಕೊಡ್ತೀನಿ. ತಿದ್ಕೊಳ್ಳಿಲ್ಲ ಅಂದರೆ ಕರ್ಮ ಅವ್ರಿಗೆ ಪೆಟ್ಟು ಕೊಡುತ್ತೆ, ನಾನು ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ. ಕರ್ಮನೇ ಅವರದ್ದೇ ಆದ ಒಂದು ಕರ್ಮ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ, ಅದನ್ನು ನಾನು ಕೂಡ ತಪ್ಸೋಕ್ಕಾಗೋದಿಲ್ಲ. ಆ ರೀತಿ ಶಿಕ್ಷೆಗೆ ಈಗ ಅವರು ಪಾತ್ರರಾಗಿದ್ದಾರೆ. ಆ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ನಿನಗೇನೋ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ ಹೋಗಿ ಆ ಶಿಕ್ಷೆಯನ್ನು ಅವರೇ ಅನುಭವಿಸ್ತಿದ್ದಾರೆ. ನಿನಗೇನೆಲ್ಲ ತೊಂದರೆ ಕೊಡಬೇಕು ಅಂತ ಹೋದಷ್ಟು ಅವರು ಒಂದು ಸಮಸ್ಯೆ ಸಿಕ್ಕಾಕೊಳ್ತಾ ಇದ್ದಾರೆ ಒಳಗೆ. ನಿನಗದು ಒಂದು ದಿನ ತಿಳಿಯುತ್ತೆ, ಈಗಾಗಲೇ ನಿನಗೆ ತಿಳಿದಿದೆ ಅನ್ನೋ ರೀತಿಯಲ್ಲೂ ಕೂಡ ಬಾಬಾ ಹೇಳ್ತಾರೆ. ಅಂದರೆ ನೀವು ಬಿತ್ತಿದ ಬೀಜವೇ ಮರವಾಗಿ ನಿಮ್ಮ ಮುಂದೆ ನಿಲ್ಲುವಂತೆ ಕರ್ಮವು ಒಂದು ದಿನ ಫಲವಾಗಿ ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಕೆಲವೊಮ್ಮೆ ನೀವು ಕಲಿಯದ ಪಾಠಗಳನ್ನು ಜೀವನ ಮತ್ತೆ ಮತ್ತೆ ನಿಮ್ಮ ಮುಂದೆ ತರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಇನ್ನೂ ಒಂದಿಷ್ಟು ನಿಮ್ಮಲ್ಲಿ ಭಯ, ಸಂದೇಹ, ಆತಂಕ ಇದ್ದರೆ ಅದನ್ನು ದೂರ ಮಾಡಿಬಿಡು ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ, ಬೇರೆ ಸಂದರ್ಭಗಳ ರೂಪದಲ್ಲಿ, ಸಂಬಂಧಗಳ ರೂಪದಲ್ಲಿ ಕೆಲವೊಮ್ಮೆ ನೀವು ಕಲಿಯದ ಪಾಠಗಳನ್ನು ಜೀವನ ಮತ್ತೆ ಮತ್ತೆ ನಿಮ್ಮ ಎದುರು ತಂದು ನಿಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಹೇಗೆ ಆ ಕರ್ಮ
ಈ ರೀತಿಯ ವಿಚಾರಗಳಲ್ಲಿ ಸುತ್ತುವರೆದು ನಿಮ್ಮ ಎದುರಿಗೆ ಒಂದು ಅವಕಾಶವಾಗಿ ಪಾಠ ಕಲಿ ಅಂತ ಹೇಳಿ ಬರುತ್ತೋ, ಅದೇ ರೀತಿ ನಿಮ್ಗೆ ಯಾರೆಲ್ಲ ಕೆಟ್ಟದನ್ನು ಮಾಡ್ತಾ ಇದ್ದಾರೋ ಬಯಸ್ತಾ ಇದ್ದಾರೋ ಅವ್ರ ಎದುರಿಗೂ ಕೂಡ ಅದು ಹಾಗೇ ನಿಲ್ತಾ ಇದೆ. ನಿನಗೆ ಯಾರೆಲ್ಲ ಅದು ಯಾವುದೋ ರೀತಿಯಲ್ಲಿ ಗಂಡ ವಿಚಾರ ಆಗಿರ್ಬೋದು, ಹೆಂಡತಿ, ಮಕ್ಕಳು, ಯಾವುದೋ ರೀತಿ ಒಂದು ಸಂಬಂಧ, ಯಾವ ವಿಚಾರಗಳು ನಿನಗೆ ಒಂದು ನೋವಾಗಿ ಎದುರಿಗೆ ನಿಂತಿದ್ದವೋ ಅಲ್ಲೇನಾದರೂ ಕಲಿ ಅಂತೇಳಿ ನಿಂಗೆ ಪರಿವರ್ತನೆ ಆಗಿರ್ಬೋದು, ಅವರಿಗೂ ಕೂಡ ಈ ಒಂದು ಅವಕಾಶನೂ ಆಗಿರ್ಬೋದು. ನಿನ್ನ ತಪ್ಪನ್ನ ತಿದ್ಕೋ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಒಂದು ಅವಕಾಶವನ್ನು ಇಲ್ಲಿ ಗುರು ಕೊಡ್ತಾ ಇದ್ದಾರೆ. ಅಂದರೆ ಅವರು ದೇವರ ಮಕ್ಕಳೇ, ನೀವು ದೇವರ ಮಕ್ಕಳೇ ಅಲ್ವಾ. ಭಗವಂತನ ಅಂಶ, ಬ್ರಹ್ಮಾಂಡದ ಒಂದು ಕಣ ನಾವೆಲ್ಲರೂ ಆಗಿದ್ದೀವಿ. ಅಂದರೆ ಇಲ್ಲಿ ಭಗವಂತ ಅವರವರ ಕರ್ಮಗಳಿಗೆ ಫಲ ಕೊಡೋದು, ಆದರೆ ಆ ಕರ್ಮವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಖಂಡಿತ ಅವರು ಒಂದು ಅರಿವನ್ನು ಕೊಟ್ಟೇ ಕೊಡ್ತಾರೆ. ಗುರುವಿನ ಶಿಕ್ಷಣದ ಮೇಲಾಗಿರ್ಬೋದು, ಪದೇ ಪದೇ ಒಂದು ಅವಕಾಶಗಳ ರೂಪದಲ್ಲಾಗಿರ್ಬೋದು, ಕೆಲವು ಪಾಠಗಳನ್ನು ಕಲಿಸುವ ಮೂಲಕ ಆಗಿರ್ಬೋದು, ನಿನ್ನ ತಪ್ಪನ್ನು ತಿದ್ಕೋ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅವರು ತಮ್ಮ ತಪ್ಪನ್ನು ತಿದ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ಪಾಠವನ್ನು ಕಲಿಸ್ಬೇಕು, ಅವರ ಜವಾಬ್ದಾರಿಯನ್ನು ನಾನು ತೊಗೊಂಡಿದ್ದೀನಿ. ನಿನ್ನ ಭಾರವನ್ನು ನೀನು ನನ್ನ ಪಾದದಲ್ಲಿ ಶರಣಾದ ನಂತರ ನಾನು ಹೇಗೆ ಬರೆಸಿದ್ನೋ ಹಾಗೆ ನಿನ್ನ ಶತ್ರುಗಳು ನಿನ್ನ ಬಗ್ಗೆ ಏನು ಯೋಜನೆ ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿಯಲ್ಲಿ ನನಗೆ ಕೆಟ್ಟದಾಗಬೇಕು ಅಂತೇಳಿ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ರು, ಅದನ್ನು ನಾನು ಕೂಡ ನೋಡ್ತಾ ಇದ್ದೀನಿ. ನಿನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ. ಆದರೆ ಅವ್ರು ಏನಾದರೂ ಸ್ವಲ್ಪ ತಪ್ಪನ್ನು ತಿದ್ಕೊಳ್ತಾರಾ ಅನ್ನೋ ರೀತಿಯಲ್ಲಿ ಒಂದು ಅವಕಾಶವನ್ನು ಅವರ ಮನಸ್ಸಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಮೂಡಿಸುವ ಮೂಲಕ ಎಚ್ಚರಿಸ್ತೀನಿ. ಆದರೂ ಆ ಎಚ್ಚರಿಕೆಯನ್ನು ಕೂಡ ಅವರು ಲೆಕ್ಕಿಸದೆ ನಿನಗೆ ಹಾನಿ ಉಂಟು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ನಾನು ಸುಮ್ಮನೆ ಆಗಿಬಿಡ್ತೀನಿ. ಯಾಕಂದರೆ ಆ ಕರ್ಮವನ್ನು ಅವ್ರು ಮಾಡಿದಾಗ ಆ ಕರ್ಮಕ್ಕೆ ಏನು ಫಲ ಸಿಗಬೇಕು ಅದನ್ನು ನಾನು ಕೊಡ್ತೀನಿ. ಅದಕ್ಕೋಸ್ಕರನೇ ನಾನು ಕೆಲವೊಂದು ಸಾರಿ ಅವ್ರಿಗೆ ತಿದ್ಕೊಳ್ಳೋಕೆ ಅವಕಾಶ ಕೊಡ್ತೀನಿ. ಹಾಗೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಮೌನವಾಗ್ಬಿಡ್ತೀನಿ. ಆದರೆ ನಿನ್ನ ರಕ್ಷಣೆಯ ಜವಾಬ್ದಾರಿ ನನ್ನದಾಗಿರುತ್ತೆ. ಯಾಕಂದರೆ ನೀನು ನನ್ನ ಶರಣದಲ್ಲಿದೆಯಾ, ನಿನ್ನ ಪರಿವರ್ತನೆ, ನಿನ್ನ ಉದ್ದೇಶ ಎಲ್ಲವೂ ನನ್ನ ಗಮನದಲ್ಲಿದೆ. ನನ್ನ ಉಪದೇಶಗಳಂತೆ ನಿನ್ನ ನಡೆನುಡಿ ಬದಲಾಗಿದೆ ಅಂದರೆ ನಾನು ನಿನಗೋಸ್ಕರ ಹಗಲಿರಲು ಶ್ರಮಿಸ್ತೀನಿ ಕಂದ ಅನ್ನೋ ರೀತಿಯಲ್ಲಿ ಗುರು ಭರವಸೆ ಕೊಡ್ತಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಆ ರೀತಿ ಒಂದು ಪ್ರಕ್ರಿಯೆ ನಿಮ್ಮ ಮೇಲೆ ಪ್ರಭಾವ ಬೀರಿತ್ತು. ಈಗ ಗುರುವಿನ ಶರಣದಲ್ಲಿ ನೀವೀಗ ಆ ಒಂದು ದೋಷದಿಂದ ಹೊರಗೆ ಬಂದಿದ್ದೀರಾ. ಹಾಗೆ ತುಂಬ ಸಫರ್ ಮಾಡಿದ್ದೀರ ನೀವು ಜೀವನದಲ್ಲಿ, ಸಾಕಷ್ಟು, ಬಹಳ ಸಫರ್ ಅಂದರೆ ಬಹಳ ವರ್ಷಗಳ ಕಾಲ. ಆದರೆ ಈಗ ನಿಮಗೆ ಕೊನೆಯದಾಗಿ ಸ್ವಲ್ಪ ಸಮಾಧಾನ, ಒಂದು ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಮೂಡಿದೆ. ಇಷ್ಟು ವರ್ಷಗಳು ನಿಮ್ಮದು ವ್ಯರ್ಥ ಆಯಿತು ಅಂತೇಳಿ ನೀವು ಅಂದ್ಕೊಳ್ಬೋದು. ನನ್ನ ಸುಖ, ಶಾಂತಿ, ನೆಮ್ಮದಿ, ನನ್ನ ಕನಸು, ಹಾಗೆ ನಾನು ಏನೆಲ್ಲ ಇಚ್ಛೆಗಳಿರುತ್ತಲ್ಲ ಒಂದಿಷ್ಟು ವಯಸ್ಸಲ್ಲಿ, ಆ ಇಚ್ಛೆಗಳೆಲ್ಲ ಕಳೆದು ಹೋಗ್ಬಿಡ್ತು. ಈ ವಯಸ್ಸಾದ ಬದಲಾಗಿ ಏನು ಅಂತೇಳಿ ನೀವು ಅಂದ್ಕೋಬೇಡಿ. ಯಾಕಂದರೆ ಇಷ್ಟು ಸಮಯದವರೆಗಾದರೂ ನೀವು ಅದನ್ನೆಲ್ಲ ಕಳ್ಕೊಂಡ್ರಲ್ಲ, ಸಫರ್ ಮಾಡಿ ಅದನ್ನು ಕಳ್ಕೊಂಡ್ರಲ್ಲ. ಯಾಕಂದರೆ ಕಳ್ಕೊಳ್ಳೋಕ್ಕೂ ಒಂದು ಅವಕಾಶ ಬೇಕಲ್ವಾ. ಅಂದರೆ ಇದು ನಿಮ್ಮದೇ ಆದ ಹಿಂದಿನ ಜನ್ಮದ ಒಂದು ಕರ್ಮ ಆಗಿತ್ತು. ಅದನ್ನು ಕಳ್ಕೊಳ್ಬೇಕು ಅಂತಲೇ ನೀವು ಈ ಆತ್ಮದಲ್ಲಿ ಒಂದು ಉದ್ದೇಶವನ್ನು ಹೊಂದಿ ಬಂದಿದ್ರಿ. ಗಟ್ಟಿಯಾದ ನಿರ್ಧಾರಗಳಿಂದ ಅಲ್ಲಿ ನಿಲ್ಲಿಸಿ ಆ ಕರ್ಮವನ್ನು ಕಳ್ಕೊಳ್ಳೋಕೆ ಗುರುವು ದಾರಿ ತೋರಿಸಿ ಕೊನೆಯ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಒಂದಿಷ್ಟು ದಿನಗಳನ್ನು ಅನುಭವಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೇ ಕಂಟಿನ್ಯೂ ಆಗೇ ಆಗುತ್ತೆ ನಿಮ್ಮ ಮುಂದಿನ ಜನ್ಮಕ್ಕೂ ಕೂಡ. ಅಂದರೆ ಈ ಜನ್ಮದಲ್ಲಿ ನೀವು ತುಂಬ ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಾರಬ್ಧ ಕರ್ಮಕ್ಕನುಸಾರವೇ ಕೆಲವೊಂದಿಷ್ಟು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದೋಷರಹಿತರನ್ನಾಗಿ ಮಾಡಲಿಕ್ಕೆ ಗುರುವು ಗೈಡ್ ಮಾಡಿದರು. ಅದರ ಪ್ರಕಾರ ಇಲ್ಲಿ ಅಂತ್ಯ ಕೂಡ ಗೊಂಡಿದೆ ಆ ವಿಚಾರ. ಹಾಗೆ ಈಗ ನಿಮ್ಮ ಜರ್ನಿ ತುಂಬ ಸುಖಕರವಾಗಿದೆ. ಅದರಲ್ಲೂ ಈ ಜನ್ಮದಲ್ಲಿ ಈ ಕ್ಷಣದಲ್ಲಿ ನೀವು ಮಾಡಿದ ಒಂದು ಈ ವರ್ತಮಾನದಲ್ಲಿ ನಿಮ್ಮನ್ನು ನೀವು ಅರ್ಥಕೊಂಡು ಮಾಡಿದ ಪುಣ್ಯ ಫಲ ಇದೆಯಲ್ಲ, ಅದು ನಿಮ್ಮ ಜೊತೆ ಹೊರಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಬಾಬಾ ಒಂದು ಮಾತು ಹೇಳಿದ್ದಾರೆ ಸಚ್ಚರಿತ್ರೆಯಲ್ಲಿ, ನಿನ್ನ ಎಂಥದ್ದೇ ದೋಷಗಳಿರಲಿ, ಎಂಥದ್ದೇ ಪಾಪ ಮಾಡಿರೋ ನನ್ನ ಬಳಿ ನೀನು ನಂಬಿಕೆ ಇಟ್ಟು ಬಂದಿದೆಯಾ ಶರಣದಲ್ಲಿ, ಅಂದರೆ ಒಣ ಹುಲ್ಲಿನಂತೆ ನಿನ್ನ ಒಂದು ಪಾಪವನ್ನು ನಾನು ದಹಿಸ್ತೀನಿ, ನನ್ನ ಪುಣ್ಯದಿಂದ ನಿನ್ನನ್ನು ರಕ್ಷಿಸ್ತೀನಿ ಅನ್ನೋ ರೀತಿಯಲ್ಲಿ ಮಾತು ಕೊಟ್ಟಿದ್ದಾರೆ. ಅದೇ ಮಾತಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿ ನಿಂತಿದ್ದಾರೆ. ಸ್ನೇಹಿತರೆ, ಏನೆಲ್ಲ ಅನುಭವಿಸಿದ್ರಿ, ಎಂಥದ್ದೆಲ್ಲ ನಿಮ್ಮ ಸುತ್ತುವರೆದು ಒಂದಿಷ್ಟು ಕೆಟ್ಟ ಕ್ರಿಯೆಗಳು ನಡೆದ್ವು ಅಲ್ವಾ. ತುಂಬ ಕೆಟ್ಟ ಕ್ರಿಯೆಗಳನ್ನು ನಿಮ್ಮ ಮೇಲೆ ಮಾಡಿದರು, ನಿಮ್ಮವರೇ ಮಾಡಿದರು. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಿಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೆ ಅದು ಅವರಿಗೇನೋ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇತ್ತು. ಆ ಸಮಯದಲ್ಲೂ ಕೂಡ ಅವರು ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದರು. ಆದರೆ ಇಲ್ಲಿ ಗುರುವು ಅದನ್ನು ನಿಲ್ಲಿಸಿದರು. ಅಂದರೆ ಅವರೇ ನಿಮ್ಮನ್ನು ಸುತ್ತುವರೆದಿದ್ದಾರೆ ಅಂದರೆ ಆ ಒಂದು ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಪ್ರಭಾವ ಬೀರೋದಿಲ್ಲ. ಅದರಲ್ಲೂ ಅದು ಪ್ರಭಾವ ಬೀರ್ತು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆಯಾಸ, ಸೋಮಾರಿತನ, ಸ್ವಲ್ಪ ಸುಸ್ತು, ಏನು ಕೆಲಸ ಮಾಡದೇ ಆಗೋದಿರ್ಬೋದು, ಈ ರೀತಿ ಕೊಟ್ಟಿದೆ. ಅಂದರೆ ಒಂದು ರೀತಿ ಅದರ ಪ್ರಭಾವ ಇಷ್ಟರ ಮಟ್ಟಿಗೆ ನಿಮ್ಮನ್ನು ತಲುಪಿದೆ ಹೊರತು ನಿಮ್ಮನ್ನು ನಾಶಪಡಿಸಬೇಕು ಅಂತಲೇ ಅವರು ಉದ್ದೇಶ ಇಟ್ಕೊಂಡು ಮಾಡಿದರು ಅಂದರೆ ಖಂಡಿತ ಅದು ನಿಮ್ಮ ಮೇಲೆ ಪ್ರಯೋಗ ಆಗಿಲ್ಲ. ಯಾಕಂದರೆ ಗುರು ನಿಮ್ಮ ಜೊತೆ ನಿಂತಿದ್ದಾರೆ. ಈ ಆಯಾಸ ಏನೆಲ್ಲ ಒಂದಿಷ್ಟು ಸಣ್ಣ ಅಶಿಸ್ತು, ಒಂದಿಷ್ಟು ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾವಲ್ಲ ಸಣ್ಣ ಪುಟ್ಟದು, ಅದು ನಿಮ್ಮ ದಿನನಿತ್ಯದ ಪೂಜೆ, ಧ್ಯಾನ, ನಾಮಸ್ಮರಣೆ ಮಾಡ್ತಾ ಇರ್ತಾರಲ್ಲ ಅದರಲ್ಲಿ ಅದು ಹೀಲ್ ಆಗುತ್ತೆ. ಸಾಕಷ್ಟು ಪಾಠವನ್ನು ಕಲಿಯೋವರೆಗೂ ಆ ಚಕ್ರ ಮುಂದುವರೆದಿತ್ತು ನಿಮ್ಮ ಜೀವನದಲ್ಲೂ. ಅಂದರೆ ಕೆಲವರನ್ನ ಪದೇ ಪದೇ ನಂಬಿದ್ರಿ, ಒಂದು ಸಾರಿ ನಂಬಿದ್ರಿ ಮೋಸ ಹೋದ್ರಿ, 2 ಸಾರಿ ನಂಬಿದ್ರಿ ಮೋಸ ಹೋದ್ರಿ. ಅಲ್ಲಿ ನಿಮಗೆ ನೀವು ಅಂದ್ಕೊಳ್ತಾ ಇದ್ದೀರಾ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ನೀವು ಏನಾದರೂ ಅಂದ್ಕೊಳ್ಬೋದು. ಆದರೆ ಇಲ್ಲಿ ಆ ಪಾಠ ಒಂದು ಚಕ್ರ ಅದೇ ರೀತಿ ಯಾಕೆ ಮುಂದುವರಿತಾ ಇತ್ತು ಅಂದರೆ ಇಲ್ಲಿ ಏನಾದರೂ ಕಲಿ ನೀನು ಪಾಠ, ಇಲ್ಲ ಕಲಿಸು ಅನ್ನೋ ರೀತಿಯಲ್ಲಿ ಆ ಒಂದು ವಿಚಾರಗಳು ಪದೇ ಪದೇ ಎದುರಾಗತ್ತೆ.
ಅಂತಹ ಒಂದಿಷ್ಟು ಸಂಬಂಧ, ಒಂದಿಷ್ಟು ವಿಚಾರ, ಒಂದಿಷ್ಟು ನಿಮ್ಮ ಜೀವನದಲ್ಲಿ ಸುತ್ತುವರೆದಿದ್ದ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಒಂದು ಎನರ್ಜಿಯನ್ನು ನೀವೇ ಸ್ವತಃ ನಿಮ್ಮ ಕೈಯಾರೆ ಆ ಚಕ್ರವನ್ನು ಮುರಿಯುವ ಹಂತದಲ್ಲಿ ಇದ್ದೀರಾ ಅನ್ನೋ ರೀತಿ, ಅಷ್ಟು ಬಲಿಷ್ಠವಾಗಿದ್ದೀರಾ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ, ವಿಚಾರಗಳೊಂದಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅವರದ್ದು ಎಂಥದ್ದೇ ಒಂದು ಕೆಟ್ಟ ಪ್ರಭಾವ ಇದೆಯಲ್ಲ ಅದು ಅವರಿಗೆ ತಿರುಗಿ ಹೋಗ್ತಾ ಇದೆ. ಈಗ ಖಂಡಿತ ಅದು ಹೋಗ್ತಾ ಇದೆ. ನೀವು ಈಗ ಆ ಒಂದು ಬ್ಯಾಡ್ ಎನರ್ಜಿ, ನೆಗೆಟಿವ್ ಎನರ್ಜಿಯಿಂದ ರಿಮೂವ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ವಿಚಾರ. ಖಂಡಿತ ಪಾಸಿಟಿವ್ ಆಗಿದೆ. ನೀವು ಎಷ್ಟು ಧ್ಯಾನ ಮಾಡಿದರೂ, ಗುರುವಿನ ಶರಣದಲ್ಲಿ ಹೋಗ್ತಾ ಇದ್ರೋ, ಎಷ್ಟು ನೀವು ಆಧ್ಯಾತ್ಮಿಕ ಎನರ್ಜಿಗೆ ಕನೆಕ್ಟ್ ಆಗ್ತಿದ್ರೋ ಅಷ್ಟೇ ನೀವು ಹೀಲ್ ಆಗ್ತಾ ಇದ್ದಾರೆ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಟಿವ್ ಔರಾ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗಾಗಿ ನಿಮ್ಮನ್ನು ಯಾರೂ ಕೂಡ ಸುತ್ತುವರೆದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಎನರ್ಜಿಯನ್ನು ಭೇದಿಸಿ ಒಳಬರುವ ಶಕ್ತಿ ಯಾರಿಗೂ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇದು ನಿಮ್ಮದೇ ಆದ ಕರ್ಮದ ಫಲ ಆಗಿದೆ. ಖಂಡಿತ ನಿಮ್ಮದೇ ಆದ ಒಂದು ಶ್ರಮ, ಒಳ್ಳೆಯ ಉದ್ದೇಶ, ಒಳ್ಳೆಯ ಕರ್ಮ, ದಯೆ, ಕರುಣೆ, ಪ್ರೇಮ, ಸೇವೆಯ ಜೊತೆ ನೀವು ಸಾಕ್ತಾ ಇದ್ದೀರಾ ಅಂದರೆ ಇದೆಲ್ಲದೂ ನಿಮ್ಮ ಸುತ್ತ ಅವರ ಬ್ಲೆಸ್ಸಿಂಗ್ ಆಗಿ ನಿಮ್ಮ ಸುತ್ತ ಒಂದು ಇರುವ ಒಂದು ಔರವನ್ನು ಸ್ಟ್ರಾಂಗ್ ಮಾಡಿದ್ದಾರೆ. ಹಾಗಾಗಿ ನೀವೀಗ ಬೇಗನೆ ಗುರುತಿಸ್ತೀರಾ ಉದ್ದೇಶವನ್ನಾಗಿರ್ಬೋದು. ಇಲ್ಲಾಂದರೆ ಅವ್ರು ಏನೋ ಮಾಡ್ತಾ ಇದ್ದಾರೆ, ಅದು ಖಂಡಿತ ನಿಮಗೆ ಬೇಗನೆ ಯಾರೋ ಹೇಳೋದಾಗಿರ್ಬೋದು, ನಿಮ್ಮ ಅರಿವಿಗೆ ಬರೋದಾಗಿರ್ಬೋದು, ಕನಸಿನ ಥ್ರೋ ಕಾಣಿಸ್ಕೊಳ್ಳೋದಾಗಿರ್ಬೋದು. ಒಂದು ದೇವರು ನಿಮ್ಮ ಕನಸಲ್ಲಿ ಬಂದರು ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ, ಧೈರ್ಯವಾಗಿರು. ಅದು ನಿಮಗೊಂದು ಸಂತೋಷ ಎನರ್ಜಿ. ದೇವರು ಬಂದರು ಅಂದರೆ ನಿಮಗೆ ಅನಿಸುತ್ತೆ, ದೇವರು ಬಂದರು, ನನಗೆ ತುಂಬ ಖುಷಿ ಆಯಿತು, ಪಾಸಿಟಿವ್ ಎನರ್ಜಿಯಿಂದ ಎದ್ದೇಳ್ತೀರ. ಆಗ ಏನಾಗುತ್ತೆ, ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ಆಗೋದಿತ್ತು. ಆಗ ದೇವರ ಕನಸು ಬಿದ್ದಿದ್ದರಿಂದ ಏನಾಯಿತು ಅಂದರೆ ನೀವು ಆ ಸಮಯದಲ್ಲಿ ಹೀಲ್ ಆಗಿಬಿಟ್ರಿ. ಅವರನ್ನು ಕನಸಲ್ಲಿ ಕಾಣ್ತಿದ್ದಂಗೆ ನೀವು ಸ್ಟ್ರಾಂಗ್ ಆಗಿಬಿಟ್ರಿ. ಮತ್ತು ಉದ್ದೇಶಗಳು ಒಳ್ಳೆ ರೀತಿಯಲ್ಲಿ ಇನ್ನೂ ಬದಲಾದವು. ಹಾಗೆ ಬೆಳಗಿನ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಶುರುವಾಯಿತು ಅವತ್ತಿನ ದಿನದ ಉತ್ಸಾಹದೊಂದಿಗೆ. ಆಗ ಏನಾಗುತ್ತೆ, ಆ ಒಂದು ನಕಾರಾತ್ಮಕರಿಗೆ ಅದು ವಾಪಸ್ ಮರಳಿ ಅವರಿಗೆ ತಲುಪಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ನಿಮ್ಮ ಶತ್ರುಗಳು ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಂಬಾ ತೊಂದರೆ ಕೊಟ್ಟರು ಅನ್ನೋ ರೀತಿಯಲ್ಲಿ, ಅಂದರೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರಬೇಕಂದ್ರೆ ಅವರ ಕೈ ಜಾರಿ ನೀವು ಹೋಗ್ತಾ ಇದ್ದೀರಾ, ಇಲ್ಲ ಅವರ ಹಿಡಿತದಿಂದ ತಪ್ಪಿಸ್ಕೊಳ್ತಾ ಇದ್ದೀರಾ, ಇಲ್ಲ ಅವರ ಅವಶ್ಯಕತೆ ನಮಗಿಲ್ಲ ಅನ್ನೋ ರೀತಿಯಲ್ಲಿ ನೀವು ವರ್ತಿಸ್ತಾ ಇದ್ದಾರೆ. ಅದು ಅವರಿಗೆಲ್ಲೋ ಒಂದು ರೀತಿಯಲ್ಲಿ ತುಂಬ ಒಂದು ಕೆಟ್ಟದಾಗಿ ಫೀಲ್ ಆಗಿಬಿಡ್ತು. ಅಂದರೆ ನನ್ನ ಹತ್ರನೇ ಬರಬೇಕು, ಕಾಲಿಡಿಬೇಕು, ಇಲ್ಲ ಅಂದರೆ ನನ್ನ ಪರ್ಮಿಷನ್ ತೊಗೊಳ್ಬೇಕು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ನಿಮ್ಮನ್ನು ಅವ್ರ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಅವ್ರು ಪ್ರಯತ್ನ ಪಟ್ಟರು. ಆದರೆ ನೀವು ಅದರಿಂದ ಜಾರ್ ಬಿಟ್ರಿ ಅಂದರೆ ಅದಕ್ಕೂ ಕಾರಣ ಇತ್ತು. ಗುರುವಿನ ಶರಣದಲ್ಲಿ ಬಂದಾಗ ಆ ವ್ಯಕ್ತಿ ಏನು, ಅವನ ವಿಚಾರ ಏನು, ಅದೆಲ್ಲ ಅವರು ಅರ್ಥಕೊಂಡು ಆ ವ್ಯಕ್ತಿಯಿಂದ, ಆ ವಿಚಾರದಿಂದ ನಮ್ಮನ್ನು ದೂರ ತರಲಿಕ್ಕೆ ನಿಮಗೆ ಒಂದು ಮನಸ್ಥಿತಿಗೆ ಜಾಗೃತಾವಸ್ಥೆ ಕೊಟ್ಟರು. ಕೆಲವೊಂದು ವಿಚಾರಗಳನ್ನು ಎದುರಿಗೆ ತಂದಿಟ್ಟರು. ಹೀಗೆ ನೀನು ನಂಬಿರೋ ವ್ಯಕ್ತಿ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಹೀಗಿದ್ದಾರೆ ಅವರು, ನೀನು ಅವ್ರ ಜೊತೆ ಮುಂದುವರಿತೀಯಾ. ಸ್ವಲ್ಪ ನೋವಾಯ್ತು ನಿಮಗೆ, ಯಾಕಂದರೆ ನೀವು ತುಂಬ ನಂಬಿಟ್ಟಿದ್ರಿ ಅವರನ್ನು, ತುಂಬ ಹತ್ತಿದ್ದೀರಾ. ಒಂದು 2-3 ದಿನ ತುಂಬ ಚಿಂತೆಗೆ ಹೋದ್ರಿ. ಆದರೆ ಇವಾಗ ಅನ್ನಿಸ್ತು, ಈಗ ಸ್ವಲ್ಪ ಸಮಾಧಾನ ಆದ್ರಿ, ಹೀಲ್ ಆದ್ರಿ. ಹಾಗೆ ಈಗ ಅನಿಸ್ತಾ ಇದೆ, ಹೌದು ಆ ವ್ಯಕ್ತಿಯಿಂದ ನಾನು ದೂರ ಆಗಿ ಒಳ್ಳೆ ಕೆಲಸ ಮಾಡಿಬಿಟ್ಟೆ, ಇಲ್ಲಾಂದರೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದೆ, ಆ ತಪ್ಪನ್ನು ತಿದ್ಕೊಳ್ಳೋಕೆ ಗುರುವು ನಂಗೊಂದು ಅವಕಾಶ ಕೊಟ್ಟರು ಅಂತ ಹೇಳಿ ನೀವು ಹಿಂದೆ ಸಂಪೂರ್ಣವಾಗಿ ಸರಿದಿದ್ದಕ್ಕೆ ಅವರು ನಿಮ್ಮ ಮೇಲೆ ಈ ರೀತಿ ಮತ್ತೆ ನಿಮ್ಮನ್ನು ಪಡ್ಕೊಳ್ಳೋಕ್ಕೆ, ಹಾಗೆ ನಿಮ್ಮ ಮೇಲೆ ಈ ರೀತಿ ಕೆಟ್ಟ ಪ್ರಭಾವ ಬೀರಿದ್ರೆ ನೀವು ಮತ್ತೆ ನಿಮ್ಮ ಜೀವನದ ಕೆಲವು ಪರಿಸ್ಥಿತಿಗಳು ಅತಂತ್ರ ಆಗ್ತವೆ. ಆಗ ನೀವು ಮತ್ತೆ ಅವ್ರ ಹತ್ರ ಹೋಗ್ಬೋದು ಮರಳಿ ಅನ್ನೋ ರೀತಿಯಲ್ಲಿ ಅವರು ಒಂದು ಪ್ರಕ್ರಿಯೆ ನಿಮ್ಮ ಮೇಲೆ ನಡೆಸಿದರು. ಆದರೆ ಅದು ಈಗ ಸುಳ್ಳಾಗಿದೆ. ಅವರ ಏನು ಪ್ರಕ್ರಿಯೆ ನಡೆಸಿದ್ರಲ್ಲ ಅದಕ್ಕೆ ತಿರುಗುಬಾಣ ಅವ್ರ ಹತ್ರನೇ ಹೋಗಿದೆ. ಅವ್ರು ಕೊಟ್ಟಿದ್ದು ಅವರಿಗೆ ಸಿಗ್ತಾ ಇದೆ. ಯಾಕಂದರೆ ನೀವೀಗಾಗಲೇ ಗುರುವಿನ ಶರಣದಲ್ಲಿ ಇರೋದ್ರಿಂದ ನಿಮಗೆ ಅದಕ್ಕೆ ತಕ್ಕ ಹಾಗೆ ಏನಾದರೂ ಒಂದು ಸೂಚನೆಗಳು, ಪರಿಹಾರಗಳು ಸಿಕ್ಕಿ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ತಿದ್ದೀರಾ, ತಡೀತಾ ಇದ್ದೀರಾ ಅಂತ ಶಕ್ತಿ ಈಗ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಶತ್ರುಗಳು ಯಾವುದೇ ರೀತಿ ಪ್ರಭಾವ ಬೀರಿದ್ರು ಕೂಡ ಅವ್ರ ಕೆಲಸ ಈಗ ಅದು ಮಾಡ್ತಾ ಇಲ್ಲ. ತಾತ್ಕಾಲಿಕ ಅದೊಂದು ರೀತಿ ನಿಮಗೆಲ್ಲಾದರೂ ಅದಕ್ಕೆ ಆ ಎನರ್ಜಿ ಕನೆಕ್ಟ್ ಆಗಿದ್ರೆ ಒಂದು ಭ್ರಮೆ ಮೂಡಿಸ್ಬೋದು ಅಷ್ಟೇ. ಆದರೆ ಖಂಡಿತ ನೀವು ಆ ಎನರ್ಜಿ ಕನೆಕ್ಟ್ ಆಗದೆ, ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಆ ವ್ಯಕ್ತಿತ್ವ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ಆ ಸಂಬಂಧ ಎದುರಿಗೆ ಬಂದು ನಿಂತಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮ್ಮ ವರ್ತನೆಗಳನ್ನು ಬದಲಾಯಿಸ್ಕೊಂಡು ನಿಮ್ಮ ವಿಚಾರಗಳತ್ತ ನೀವು ಹೋಗ್ತೀರೋ ಆಗ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಇದೇನಿದು, ನಾನು ಇವಳನ್ನ ಉರಿಸ್ಬೇಕು, ಇಲ್ಲ ಇವನನ್ನು ಏನಾದರೂ ಕೆಳಗಿಳಿಸ್ಬೇಕು, ಇವನಿಗೆ ಏನಾದರೂ ಕೆಟ್ಟದ್ದು ಮಾಡಬೇಕು ಅಂತೇಳಿ ಅಂದ್ಕೊಂಡು ಅವನ ಎದುರಿಗೆ ಯಾವುದೆಲ್ಲ ರೀತಿಯಲ್ಲಿ ಒಂದು ವರ್ತನೆ ಮಾಡ್ತಾ ಇದ್ದೀನಿ, ಆದರೂ ಕೂಡ ಅವ್ನು ನನಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲಲ್ಲ ಅಂತೇಳಿ ಅವನ ಮನಸ್ಸಿಗೆ ಅಂದಾಗ ಹೇಗೆ ಅನಿಸುತ್ತೆ ಹೇಳ್ರಿ? ಆ ಉತ್ತರ ಈಗ ನೀವು ಕೊಡ್ತಾ ಇದ್ದೀರಾ. ಹಾಗೆ ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಈಗ ಅವ್ರು ಬಂದು ಅವರ ನೋವುಗಳನ್ನು ಅವರೇ ಪದೇ ಅನುಭವಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವೊಂದು ಸಮಸ್ಯೆಗಳು ಅವರಿಗೆ ಈಗಾಗಲೇ ಎದುರಾಗಿದೆ. ಈಗ ನೀವು ಒಂದು ಚಕ್ರವನ್ನು ಮುರಿಯುವ ಹಂತದಲ್ಲಿ ಈಗ ನೀವು ನಿಮ್ಮ ಜೀವನದ ಒಂದು ಶೈಲಿಯನ್ನು ತಗೊಂಡು ಹೋಗಿದ್ದೀರಾ. ಹಾಗೆ ಇಲ್ಲಿ ನೀವು ಹೊರಗಿನ ಯಶಸ್ಸು ಬೇಕು ಅನ್ನೋದಕ್ಕಿಂತ ಒಮ್ಮೆ ನಿಮ್ಮನ್ನು ಒಡೆದು ಹಾಕ್ತಾ ಇದ್ದ ಆ ಘಟನೆ ಈಗ ನಿಮ್ಮನ್ನು ಒಡೆಯೋದಿಲ್ಲ, ಆ ರೀತಿಯಾಗಿ ಬದಲಾಗಿದ್ದಾರೆ. ಖಂಡಿತ ಇದು ಕೂಡ ನಿಮ್ಮ ಒಂದು ಗೆಲುವಾಗಿದೆ, ಒಂದು ಬೆಳವಣಿಗೆಗೆ ಕಾರಣವಾಗಿದೆ, ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದೆ. ಒಮ್ಮೆ ನಿಮ್ಮನ್ನು ರಾತ್ರಿ ಪೂರ್ತಿ ಅಳಿಸಿದ ವಿಚಾರ, ವ್ಯಕ್ತಿ ಈಗ ನಿಮ್ಮ ಮನಃಶಾಂತಿಯನ್ನು ಕದಿಯೋದಿಲ್ಲ.
ಯಾಕಂದರೆ ಅದೇ ನಿಮ್ಮ ಬೆಳವಣಿಗೆ. ಅಷ್ಟರ ಮಟ್ಟಿಗೆ ನೀವು ಬದಲಾಗಿದ್ದೀರ. ಒಮ್ಮೆ ನೀವು ಎಲ್ಲರ ಒಪ್ಪಿಗೆಯನ್ನು ಹುಡುಕ್ತಿದ್ರಿ, ಈಗ ನಿಮ್ಮ ಆತ್ಮದ ಒಪ್ಪಿಗೆಯನ್ನು ಹುಡುಕ್ತಾ ಇದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಗುರುವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದೀರಾ ಅಂತ ಹೇಳಿ. ಹಾಗೆ ಇಲ್ಲಿ ಬಾಬಾರವರ ಒಂದು ಸಂದೇಶವು ಕಾಣಿಸ್ತಿದೆ. ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ತಕ್ಷಣ ಅರ್ಥ ಸಿಗೋದಿಲ್ಲ, ಆದರೆ ನಂಬಿಕೆಯನ್ನು ಕಳೆದುಕೊಳ್ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ, ನಾನು ನಿಮ್ಮನ್ನು ಉತ್ತರವಾಗುವಂತೆ ರೂಪಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿರು, ತಾಳ್ಮೆಯಿಂದ ಇರು. ನನ್ನ ಶರಣದಲ್ಲಿದ್ದವ್ರನ್ನ ನಾನು ಯಾವತ್ತಿಗೂ ಕೂಡ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ನೀ ನನ್ನ ಕೈಗಳನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟರೂ ಕೂಡ ನಾನು ನಿನ್ನ ಕೈಗಳನ್ನು ಗಟ್ಟಿ ಹಿಡಿದಿದ್ದೀನಿ ಅಂದರೆ ಅದರಿಂದ ನಿನ್ನ ಕೈಗಳನ್ನು ತಪ್ಪಿಸ್ಕೊಂಡು ನೀನು ನನ್ನಿಂದ ಚದರಿ ಹೋಗಲು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಈಗ ನೀವು ಕಳೆದುಕೊಂಡಿದ್ದೀರಾ ಎಂದು ಭಾವಿಸ್ತಾ ಇರುವ ಕೆಲವು ವಿಷಯಗಳು ಮುಂದೆ ನೋಡಿದಾಗ ನಿಮ್ಮ ಮುಕ್ತಿಗೆ ಕಾರಣವಾಗಿದ್ದವು. ಕೆಲವೊಂದು ವಿಚಾರಗಳು ನಿಮಗೆ ಸ್ಪಷ್ಟ ಆಗ್ತವೆ, ಅರ್ಥ ಆಗ್ತವೆ. ಆದ್ದರಿಂದ ಭಯಪಡಬೇಡಿ. ಈ ಹಂತ ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಜಾಗೃತಿಯ ಆರಂಭ, ಇದು ನಿಮ್ಮ ಕರ್ಮದ ಮುಕ್ತಿಯ ಆರಂಭ, ಇದು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿಯುವ ಆರಂಭ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿ, ನೀವು ಎಲ್ಲರ ಜೊತೆ ಇದ್ದೀರಾ ಅಂದರೆ ಒಂದು ಗುಂಪಲ್ಲಿದ್ದೀರಾ, ಒಂದು ಸಂಬಂಧದಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ, ಇಲ್ಲ ಯಾರೋ ಮನೆಗೆ ಬಂದಿದ್ದಾರೆ, ಅವರೆಲ್ಲರ ಜೊತೆ ಇರ್ತೀರಾ. ಆದರೆ ನಿಮ್ಮ ಅಂತರಾತ್ಮ ಅವ್ರ ಜೊತೆ ಇರೋದಿಲ್ಲ. ಭೌತಿಕವಾಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಆದರೆ ಒಳಗೆ ನೀವು ಒಂಟಿಯಾಗಿದ್ದೀರಾ. ಅಂದರೆ ಮಾತನಾಡ್ತೀರಾ, ಆದರೆ ನಿಮ್ಮ ಬಗ್ಗೆ ನೀವು ಏನೂ ಕೂಡ ಹೇಳ್ಕೊಳ್ಳೋದಿಲ್ಲ ಈಗ. ಹಾಗೆ ಅಂದರೆ ನಿಧಾನವಾಗಿ ಈ ಜಗತ್ತಿನಿಂದ, ಅಂದರೆ ಈ ಜಗತ್ತಿನ ಜನರ ಜೊತೆಗಿನ ಕೆಲವೊಂದು ಸಂಪರ್ಕದಿಂದ ನೀವು ಭಾವನಾತ್ಮಕವಾಗಿ ದೂರ ಆಗ್ತಾ ಇದ್ದಾರೆ. ಯಾಕಂದರೆ ಆ ಭಾವನೆಗಳು ನಿಮಗೆ ಕೆಲವೊಂದು ಸರಿ ನೋವು ಕೊಟ್ಟಿದ್ವು. ಹಾಗಾಗಿ ಈಗ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರ ಪರಿಸ್ಥಿತಿಗಳನ್ನು. ಹಾಗಾಗಿ ಅವ್ರು ಎದುರಿಗೆ ಇರ್ತೀರಾ, ಅನಿವಾರ್ಯ ಅದು ಒಂದು ಕುಟುಂಬ ಅಂದಾಗ. ಆದರೆ ಈಗ ಕೆಲವೊಂದು ಸರಿ ನೀವು ತುಂಬ ಒಂಟಿತನದಲ್ಲಿ ಆಳವಾದ ವಿಚಾರವನ್ನು ಅರ್ಥ ಮಾಡ್ಕೊಳ್ತಿದ್ದೀರ. ಅಂದರೆ ಅನವಶ್ಯಕವಾದ ವಾದ ವಿವಾದ, ವ್ಯರ್ಥ ಮಾತುಕತೆ, ನೆಗೆಟಿವ್ ಜನರ ಮಾತುಕತೆ, ಇಂತಹವುಗಳಿಂದ ನೀವೀಗ ದೂರ ಆಗಿದ್ದೀರಾ. ಅವರು ನೀವು ಬದಲಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ, ಇಲ್ಲವೇ ಅಹಂಕಾರ, ಇಲ್ಲವೇ ದೌಲತ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ. ಆದರೆ ನೀವು ಮೊದಲ ಬಾರಿಗೆ ನಿಮ್ಮ ಬಳಿಗೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ. ಅವರು ಆ ರೀತಿ ಯೋಚಿಸ್ತಾ ಇದ್ದಾರೆ. ಆದರೆ ನೀವು ಅಂದ್ಕೊಳ್ತಾ ಇದ್ದಾರೆ, ಈಗ ನಾನು ನನ್ನ ಜೊತೆಗಿದ್ದೀನಪ್ಪ ಅಂತ ಹೇಳಿ. ನಿಮಗೂ ಕೂಡ ನಿಮ್ಮ ಮೇಲೇ ನೀವು ದಯೆ, ಕರುಣೆ, ಪ್ರೇಮ, ಪ್ರೀತಿ, ಗೌರವ ಎಲ್ಲವನ್ನ ನಿಮಗೂ ನೀವು ಈಗ ತೋರಿಸ್ತಾ ಇದ್ದೀರಾ. ಇದರ ಅವಶ್ಯಕತೆ ಈಗ ನಿಮಗಿತ್ತು. ನಿಮ್ಮ ಈ ಬದಲಾವಣೆಗೆ ಒಂದು ಬಲವಾದ ಕಾರಣ ಇದೆ. ಅಂದರೆ ಒಂಟಿತನ ಯಾರೂ ಬಯಸೋದಿಲ್ಲ, ಹಾಗೆ ಅದು ತೋರಿಸ್ಲಿಕ್ಕೆ ಶೋಕಿನೂ ಅಲ್ಲ. ಆದರೆ ಜೀವನದ ಸಂಘರ್ಷ, ಕೆಲವರು ಕಲಿಸಿದ ಪಾಠ, ಕೆಲವರು ಕೊಟ್ಟ ಮೋಸ, ಹಾಗೆ ಕೆಲವರು ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿದ ವಿಚಾರ, ಹಾಗೆ ನಿಮ್ಮನ್ನು ಉಪಯೋಗಿಸ್ಕೊಂಡ ರೀತಿಯಾಗಿರ್ಬೋದು, ಇವೆಲ್ಲವೂ ನಿಮ್ಮನ್ನು ಈ ಸಂಘರ್ಷ ಏನು ಮಾಡಿದಿರಲ್ಲ ಅದರಿಂದ ನಿಮ್ಮನ್ನು ಕಂಡುಕೊಳ್ಳುವ ಹಾಗೆ ದಾರಿ ಮಾಡಿಕೊಟ್ಟಿದೆ. ಖಂಡಿತ ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಗೇನೇ ನಮ್ಮ ಸುತ್ತಮುತ್ತದವರು ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಕಾರಣ ಅನ್ನೋ ರೀತಿಯಲ್ಲಿ ಈಗ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಈಗ ನಿಮಗೆ ಹಿಂದಿನಷ್ಟು ನೋವು ಕೊಡ್ತಾ ಇಲ್ಲ ಆ ವಿಚಾರಗಳು ನೀವು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ, ನಿಮಗೋಸ್ಕರ ನೀವೇನಾದರೂ ಮಾಡ್ಕೊಳ್ಳೋಕ್ಕೆ, ಅದು ಭಗವಂತನ ಪೂಜೆ ಆಗಿರ್ಬೋದು, ಹಾಗೆ ಒಂದು ವ್ರತ ಆಗಿರ್ಬೋದು, ಹಾಗೆ ಒಂದು ಜಪ ಆಗಿರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಪೂಜೆಗೂ ಅವರು ಅವಕಾಶ ಕೊಟ್ಟಿಲ್ಲ ಅಂದರೆ ನಿಮ್ಮ ಹೃದಯದಲ್ಲಿ ತುಂಬಿರುವ ಆ ಭಗವಂತನನ್ನು ಅವರ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಲ್ಲ. ಅಲ್ಲೇ ಅವರನ್ನು ಇಟ್ಟು ನೀವು ನಾಮಸ್ಮರಣೆಯೊಂದಿಗೆ ಅವರಿಗೆ ದಿನನಿತ್ಯ ಒಂದು ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಪ್ರಕೃತಿಗೆ ಒಂದು ಸಹಾಯ ಮಾಡೋದು, ಒಂದು ಪ್ರಾಣಿಗೆ, ಹಸಿದ ಪ್ರಾಣಿಗೆ ಒಂದು ರೊಟ್ಟಿ ಕೊಡೋದು, ಈ ಮೂಲಕ ನೀವು ಅವರನ್ನು ಪೂಜಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಪೂಜೆ ಅಂದ ತಕ್ಷಣ ವೈಭವದಿಂದನೇ ಪೂಜೆ ಮಾಡಬೇಕು ಅಂತ ಅಲ್ಲ. ಅದು ನಾವು ನಮಗೋಸ್ಕರ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ, ಅವರಿಗೋಸ್ಕರ ನಾವು ಏನಾದರೂ ಒಂದು ಸಮರ್ಪಣೆ ಮಾಡೋಣ ಅನ್ನೋ ರೀತಿಯಲ್ಲಿ ನಾವು ಅವರನ್ನು ವೈಭವದಿಂದ ಪೂಜೆ ಮಾಡ್ತೀವಿ. ಆದರೆ ಭಗವಂತ ಅದನ್ನೂ ಸ್ವೀಕರಿಸ್ತಾರೆ. ನಿನ್ನಿಂದ ಏನೂ ಆಗೋದಿಲ್ಲ ಮಗಳೇ, ನೀನು ನಾಮಸ್ಮರಣೆ ಮಾಡು, ನಾನು ಅದರಿಂದನೂ ಕೂಡ ತೃಪ್ತನಾಗ್ತೀನಿ ಅನ್ನೋ ರೀತಿಯಲ್ಲೂ ಭಗವಂತ ಸ್ವೀಕರಿಸ್ತಾರೆ. ನಾವು ಅವ್ರಿಗೆ ಏನು ಕೊಡಬೇಕು ಅನ್ನೋದ್ರ ಮೇಲೆ ಅದು ನಿರ್ಧಾರವಾಗಿರುತ್ತೆ. ಅಂದರೆ ನಮ್ಮ ಒಂದು ಭಕ್ತಿಯ ಭಾವದೊಂದಿಗೆ ಸಮರ್ಪಣೆ ಮಾಡಿದರೆ, ಒಂದು ಎಲೆಯನ್ನು ಕೂಡ ಕಿತ್ತು ನೀವು ಅವ್ರಿಗೆ ಸಮರ್ಪಣೆ ಮಾಡಿದರೆ ಅದನ್ನು ಕೂಡ ಅವರು ಸಮರ್ಪಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಯಾರೋ ಬಿಡ್ತಾ ಇಲ್ಲ, ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅದು ಯಾವುದಕ್ಕೂ ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆಗೆ ಇದ್ದೀನಿ. ಖಂಡಿತ ನಿನ್ನ ಆ ಒಂದು ನಾಮಸ್ಮರಣೆಯನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೀನಿ. ಅದಕ್ಕೂ ಕೂಡ ನಿನ್ನ ಜೀವನಕ್ಕೆ ಒಂದು ಯಾವ ರೀತಿ ಬದಲಾವಣೆ ಬೇಕೋ ಅದರ ಸಿದ್ಧತೆ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಇರೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ ಸರಿಯಾದ ದಾರಿಯಲ್ಲೇ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಏರಿಳಿತಗಳು ಇದೆ, ಯಾಕಂದರೆ ನೀವು ಬದಲಾಗ್ತಾ ಇದ್ದಾರೆ, ನಿಮ್ಮ ಸುತ್ತಮುತ್ತ ಇರುವ ಕೆಲವು ಜನರು ಬದಲಾಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ಬದಲಾಗೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದರೆ ನೀವು ಆ ಬದಲಾವಣೆಗೆ, ಅಂದರೆ ಆ ಬದಲಾವಣೆಯನ್ನು ಬಯಸಿದ್ದೀರ, ಹಾಗಾಗಿ ನಿಮಗೆ ಸಿಕ್ಕಿದೆ, ಕನೆಕ್ಟ್ ಆಗಿದೆ. ಅವ್ರು ಬಯಸಿಲ್ಲ ಎಲ್ಲೋ, ಹಾಗಾಗಿ ಅವರಿಗೂ ಆ ಬಯಸುವಂಥ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಹಾಗಾಗಿ ನಿಧಾನವಾಗಿ ಅಂಥ ಜನರ ಕೆಲವು ನೆಗೆಟಿವ್ ಮಾತುಕತೆಯಿಂದ, ಅಂಥ ವ್ಯರ್ಥ ಗದ್ದಲದಿಂದ ನೀವೇ ದೂರವಾಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮೊಳಗಿನ ಒಂದು ಧ್ವನಿ ನಿಮಗೀಗ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ. ಎದುರಿಗೆ ಯಾರೇ ನಿಂತರೂ ಕೂಡ ಅವರ ಮನಸ್ಸಿನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಗುರುವು ನಿಮ್ಮೊಳಗಿದ್ದಾರೆ. ಅರಿವಿನ ಜೊತೆ ನಿಮ್ಮನ್ನು ಜಾಗೃತಗೊಳಿಸಿದ್ದಾರೆ. ಗುರು ಹೇಳ್ತಿದ್ರೆ ಇವೆಲ್ಲ ನಿನ್ನ ಈ ಪರಿವರ್ತನೆಗೆ ನಿನ್ನ ಸುತ್ತಮುತ್ತ ಇರುವ ಕೆಲವು ವಾತಾವರಣ, ಕೆಲವು ಸಂಬಂಧಗಳಾಗಿರ್ಬೋದು, ಕೆಲವೊಂದು ವಿಚಾರಗಳಾಗಿರ್ಬೋದು, ಅವೆಲ್ಲವೂ ಕೂಡ ನೀವೀಗ ಸಂಭಾಳಿಸ್ತಾ ಇದ್ದೀರಾ, ನಿಭಾಯಿಸ್ತಾ ಇದ್ದೀರಾ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ತಾ ಇದ್ದೀರಾ ಅಂದರೆ ಖಂಡಿತ ಈ ಎಲ್ಲ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ನೀವೇನು ಅಂಥೇಳಿ ನಿಮಗೆ ಅರ್ಥ ಆಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯ ತನ್ನ ಒಂದು ಉದ್ಧಾರವನ್ನು ಸ್ವಯಂ ತಾನೇ ಮಾಡ್ಕೊಳ್ತಾನೆ, ಹಾಗೆ ಸ್ವಯಂ ತನ್ನ ನಾಶಕ್ಕೂ ಕೂಡ ಅವನೇ ಕಾರಣನಾಗ್ತಾನೆ. ಖಂಡಿತ ನೀವು ಎಲ್ಲಿಂದ ದೂರ ಆಗ್ತಾ ಇದ್ದೀರೋ, ಕೆಲವು ಜನರಿಂದ, ಹಾಗೆ ಕೆಲವು ಪರಿಸ್ಥಿತಿಗಳಿಂದ, ಹಾಗೆ ಕೆಲವು ವಿಚಾರಗಳಿಂದ, ಅಂದರೆ ಖಂಡಿತ ನೀವು ಅದು ನಿಮಗೆ ಸರಿ ಇಲ್ಲ, ಅದು ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ನಾನು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಜಾಗದಿಂದ ಹೊರಗೆ ಬಂದು ಈಗ ನಿಮ್ಮ ಒಂದು ಉದ್ಧಾರವನ್ನು ನೀವೇ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ನಿಮ್ಮನ್ನು ದ್ವೇಷ ಮಾಡ್ತಿದ್ರೆ ಆ ಶತ್ರುಗಳು ನಿಮ್ಮ ಮೇಲೆ ಇನ್ನೂ ಕೂಡ ಪ್ರಭಾವ ಬೀರಬೇಕು. ನಾನು ಏನೇ ಮಾಡಿದ್ರು ಇವರು ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಎದ್ದು ನಿಲ್ತಾ ಇದ್ದಾರಲ್ಲ, ನಾನು ಏನೇ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ, ಅದಕ್ಕೋಸ್ಕರ ನಾನು ಎಷ್ಟೆಲ್ಲ ಹಣನೂ ಕೂಡ ಖರ್ಚು ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲೋ ಸುತ್ತಾಡಿದ್ದೀನಿ, ಆದರೂ ಕೂಡ ಇವರು ಹೇಗಾದರೂ ಮಾಡಿ ಒಂದು ಮತ್ತೆ ತಮ್ಮನ್ನು ತಾವು ಚೇತರಿಸ್ಕೊಳ್ತಾರಲ್ಲ, ಯಾವ ಶಕ್ತಿ ಇರ್ಬೋದು, ಇವ್ರು ಯಾವ ದೇವರ ಹತ್ರ ಹೋಗ್ತಾ ಇರ್ಬೋದು, ಎಲ್ಲಿ ಹೋಗ್ತಾ ಇರ್ಬೋದು, ನನಗಿಂತ ದೊಡ್ಡ ದೇವರ ಹತ್ರ ಹೋಗ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಅವ್ರು ಯೋಚಿಸ್ತಾ ಇದ್ದಾರೆ. ಅವ್ರು ಅಲ್ಲೇ ನಿಂತು ಯೋಚಿಸ್ತಾನೆ ಇರ್ತಾರೆ. ಯಾಕಂದರೆ ನೀವು ಗುರುವಿನ ಶರಣದಲ್ಲಿ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನಿಮ್ಮ ಉದ್ಧಾರವನ್ನು ಸ್ವಯಂ ಒಳ್ಳೆಯ ಉದ್ದೇಶವನ್ನು ತಗೊಂಡು ನೀವೇ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಭಗವಂತ ನಿಮಗೋಸ್ಕರ ಒಂದು ಸಮಯ, ಹಾಗೆ ಒಂದು ಒಳ್ಳೆಯದನ್ನು, ಎಲ್ಲದನ್ನು ನಿಮಗೇನು ಕೊಡಬೇಕೋ ಅದನ್ನೆಲ್ಲ ಡಿಸರ್ವ್ ಮಾಡಿರ್ತಾರೆ. ಎಲ್ಲೋ ನೀವು ಒಂದು ಗುಂಪಲ್ಲಿ ನಿಂತಿರ್ತೀರ, ಅಲ್ಲಿ ಒಬ್ಬರು ನಿಮ್ಮನ್ನು ಗುರುತಿಸಿ ಬನ್ನಿ ಈ ದೀಪವನ್ನು ನೀವೇ ಬೆಳಗಿಸಿ, ಸಭೆಯ ದೀಪವನ್ನು ಅಂತ ಕರೆದ್ರು. ನೀವು ಸುತ್ತಮುತ್ತ ನೋಡ್ತೀರಾ, ಅಯ್ಯೋ ನನ್ನನ್ನು ಯಾಕೆ ಕರೆದ್ರು ಅಂದರೆ ಆ ಮನುಷ್ಯ ಗುರುತಿಸಿದ್ದು, ಭಗವಂತ ನಿಮ್ಮನ್ನು ಗುರುತಿಸುವಂತೆ ಮಾಡಿದ್ದು. ಅಲ್ಲಿ ನಿಮಗೆ ಆ ಒಂದು ಸಮ್ಮಾನ ಗೌರವ ಸಿಕ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಆ ರೀತಿ, ಅಂದರೆ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ, ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವೊಂದು ಜನರ ಗುಂಪಲ್ಲೇ ಮರೆಯಾಗಿರ್ರಿ. ಖಂಡಿತ ಅದರಿಂದ ಗುರುವು ಹೆಕ್ಕಿ ತೆಗಿತಾರೆ ನಿಮ್ಮನ್ನು. ಆ ಯಾವುದಕ್ಕೆ ನಿಮಗೆ ಎಲ್ಲಿ ಯಾವ ಸಮಯದಲ್ಲಿ ಗೌರವ ಕೊಡಬೇಕೋ ಅದನ್ನು ನಿಮಗೆ ಸಿಗುವ ಹಾಗೆ ಮಾಡ್ತಾರೆ. ಅದೇ ರೀತಿ ನಿಮಗೆ ಸಿಕ್ಕಿದೆ. ಎಷ್ಟೋ ಸಾರಿ ನಿಮ್ಮನ್ನು ಪೂಜೆ ಮಾಡ್ಲಿಕ್ಕೆ ಕರೆದಿರ್ಬೋದು, ಇಲ್ಲ ಏನೋ ಒಂದು ಒಳ್ಳೆಯದಕ್ಕೆ 4 ಮಾತನಾಡ್ಲಿಕ್ಕೆ ಕರೆದಿರ್ಬೋದು, ಇಲ್ಲ ಏನೋ ಒಂದು ಸಭೆ, ಇಲ್ಲ ಒಂದು ಆಫೀಸ್ ಆಗಿರ್ಬೋದು, ಎಲ್ಲೋ ಒಂದು ಹತ್ರ ನೀವಿದ್ದೀರಾ ಅಂದರೆ ಖಂಡಿತ ಅಲ್ಲಿ ನಿಮ್ಗೆ ಅಲ್ಲೊಂದು ಯಾವುದೋ ರೀತಿಯಲ್ಲಿ ಒಂದು ಸಣ್ಣ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಂದೆ ಬನ್ನಿ ಮಾಡಿ, ಇಲ್ಲ ದೀಪ ಬೆಳಗಿಸಿ, ಇಲ್ಲ ನನ್ನ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ನೀವು ತುಂಬ ಪೂಜೆ ಮಾಡ್ತೀರಾ ನೀವೇ ಮಾಡಿ, ಇಲ್ಲ ನೀವೇ ತೊಗೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಏನೋ ಒಂದು ಪ್ರಸಾದ ಕೊಡೋದಾಗಿರ್ಬೋದು, ಇಲ್ಲ ಒಂದು ಫೋಟೋ ಏನೋ ಕೊಡೋದಾಗಿರ್ಬೋದು, ಕೊಟ್ಟು ಕಳಿಸ್ತಾರೆ. ಅಂದರೆ ಅದು ನಿಮ್ಮ ಒಂದು ಪರಿಶ್ರಮದ ಫಲ ಆಗಿದೆ. ಯಾಕಂದರೆ ನೀವು ಅವರು ನಿಮ್ಮನ್ನು ಗಮನಿಸ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರ, ಆದರೆ ಅವ್ರು ಗಮನಿಸ್ತಾ ಇರ್ತಾರೆ, ನಿಮ್ಮ ಆ್ಯಟಿಟ್ಯೂಡನ್ನು ನೋಡ್ತಾ ಇರ್ತಾರೆ. ಅದು ಒಂದು ದಿವಸ ಆ ಸಮಯ ಬಂದಾಗ, ಓ ನೀವು ತುಂಬ ಪೂಜೆ ಮಾಡ್ತೀರಲ್ಲ, ಇದು ನಿಮಗೆ ತೊಗೊಂಡು ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳೋದಾಗಿರ್ಬೋದು. ಇದೆಲ್ಲ ಯಾಕೆ ಅಂದರೆ ಅವ್ರು ಗುರುತಿಸ್ತಾ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಕೆಟ್ಟದಾಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ಭಗವಂತ ಗುರುತಿಸ್ತಾರೆ, ಅದರ ನಂತರ ಜನರು ಗುರುತಿಸುವಂತೆ ಮಾಡ್ತಾರೆ. ಅದೇ ರೀತಿ ಸ್ಥಾನದಲ್ಲಿ ನೀವೀಗ ನಿಂತಿದ್ದೀರಾ. ಹಾಗಾಗಿ ಇಲ್ಲಿ ಶತ್ರುಗಳು ನಿಮ್ಮ ಮೇಲೆ ತುಂಬ ಪ್ರಕ್ರಿಯೆ ಕೆಲವು ದಿನಗಳ ಹಿಂದೆ ಕೊಟ್ಟಿದ್ದಾರೆ ನಿಮಗೆ ಆ ನೋವನ್ನು. ನೀವು ಅದರಿಂದ ಹೊರಗೆ ಬಂದಿದ್ದೀರಾ. ಖಂಡಿತ ಅವರದ್ದು ಏನು ಪ್ರಭಾವ ಅವ್ರು ಬೀರಿದ್ರಲ್ಲ ಅದು ಅವರ ಬಳಿ ಈಗ ಹೋಗ್ತಾ ಇದೆ. ಹಾಗೆ ನೀವು ಶಿರಡಿಗೆ ಪ್ರಯಾಣ ಮಾಡ್ತೀರಾ. ಹಾಗೆ ಬಾಬಾರವರ ಇಚ್ಛೆ ಇಲ್ಲದೆ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಯಾವುದಾದ್ರು ಅಡೆತಡೆ ಇರುತ್ತೆ. ಹಾಗೆ ಅವರು ಕರೆಸ್ಕೊಳ್ಬೇಕು ಅಂದರೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಅವರು ಅವರಾಗಿ ಕರೆಸ್ಕೊಳ್ತಾರೆ. ಹಾಗಾಗಿ ಈಗ ಸ್ವಲ್ಪ ಕೆಲವರ ವಿಚಾರದಲ್ಲಿ ಆರೋಗ್ಯವನ್ನು ಸುಧಾರಿಸ್ಕೊಳ್ತಾ ಇದ್ದೀರಾ. ಶಿರಡಿಗೆ ಆದಷ್ಟು ಬೇಗನೆ ಕರೆಸ್ಕೊಳ್ಳಪ್ಪ ನಮ್ಮ ಗಂಡ ಹೆಂಡತಿನ ಅನ್ನೋ ರೀತಿಯಲ್ಲಿ ಬೇಡ್ಕೊಳ್ತಾ ಇದ್ದೀರಾ. ಖಂಡಿತ ಆ ಪ್ರಾರ್ಥನೆ ಸ್ವೀಕರಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ನೀವು ಶಿರಡಿ ಯಾತ್ರೆಯನ್ನು ಮಾಡ್ತೀರಾ. ಹಾಗೆ ಕುಲದೇವರ ಒಂದು ದರ್ಶನವನ್ನು ಮಾಡಿ ಸಂತೋಷ ಪಡ್ತಾ ಇದ್ದೀರಾ. ಇನ್ನೂ ಕೆಲವರು ಅಲ್ಲಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಪರಿತಪಿಸ್ತಾ ಇದ್ದಾರೆ. ಆದರೆ ನಿಮ್ಮ ಕುಲದೇವಿಯ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಅವರು ಕೂಡ ನಿಮಗೆ ಒಂದು ಸಮಯ ಅಂತೇಳಿ ನಿಗದಿ ಮಾಡಿದರೆ ಖಂಡಿತ ಆ ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನು ಆದಷ್ಟು ಬೇಗ ಕರೆಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಕಣ್ಣಿಗೆ ಸಾಧಾರಣವಾಗಿ ಕಾಣುವ ವ್ಯಕ್ತಿಗಳೊಡನೆ ಅಸಾಧಾರಣವಾದ ಬದಲಾವಣೆಗಳು ನಡೆದಿರುತ್ತೆ. ಅಂಥ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬಾಬಾ ನಡೆಸಿದ್ದಾರೆ. ಅಸಾಧಾರಣವಾದ ಒಂದು ಪವಾಡಗಳನ್ನು, ಚಮತ್ಕಾರಗಳನ್ನು ನಿಮ್ಮ ಅನುಭವಕ್ಕೆ ತಂದಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದಕ್ಕೆ ನೀವು ಹೆಚ್ಚು ಖುಷಿಯಿಂದ ಇದ್ದೀರಿ, ಹೆಚ್ಚು ಅವರನ್ನು ಇನ್ನೂ ಅರ್ಥ ಮಾಡಿ, ನೀವು ಹೆಚ್ಚು ಮಾತನಾಡದೇ ಇರ್ಬೋದು, ಜನರ ಮಧ್ಯೆ ಬೆರೆಯದೇ ಇರ್ಬೋದು, ನಿಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ
ತೆರೆದಿಡದೇ ಇರಬಹುದು, ಆದರೆ ಅದರ ಹಿಂದೆ ಒಂದು ಮೌನವಾದ ಕಥೆ ಇರುತ್ತೆ. ಪ್ರತಿಯೊಬ್ಬರ ಪರಿವರ್ತನೆಗೆ ಇಲ್ಲಿ ಒಂದು ಧ್ಯಾನವೇ ಕಾರಣವಾಗಬೇಕು ಅಂತ ಇಲ್ಲ, ಆಧ್ಯಾತ್ಮಿಕತೆಯೇ ಕಾರಣವಾಗಬೇಕು ಅಂತಲೂ ಇಲ್ಲ. ಕೆಲವರನ್ನು ಜೀವನವೇ ಗುರುವಾಗಿ ಬದಲಾಯಿಸಿರುತ್ತೆ. ಆ ಒಂದು ಬದಲಾವಣೆ ನೀವೀಗ ಅನುಭವಿಸಿದ್ದೀರ. ಅಂದರೆ ಹಿಂದೆ ನೀವೇನು ಧ್ಯಾನ ಮಾಡಿಲ್ಲ, ಆಧ್ಯಾತ್ಮಿಕತೆಗೆ ನೀವು ಕನೆಕ್ಟು ಆಗಿರಲಿಲ್ಲ, ಆದರೆ ಆ ಜೀವನ ನಿಮಗೆ ಗುರುವಿನ ರೀತಿಯಲ್ಲಿ ನಿಮ್ಮನ್ನು ಬದಲಾಯಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾರನ್ನಾದರೂ ಅತಿಯಾಗಿ ನಂಬಿ ನೋವನ್ನು ಅನುಭವಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ಎಲ್ಲರಿಗಾಗಿ ಓಡಾಡಿದಾಗ ತಮಗಾಗಿ ಯಾರು ನಿಲ್ಲಿಲ್ಲಲ್ಲ ಎಂಬ ಅನುಭವ ನಿಮಗೆ ತುಂಬ ಆಗ್ತಾ ಇದೆ. ಅನೇಕ ಬಾರಿ ನಿಮ್ಮ ಮಾತು ಕೇಳಿಸಿಕೊಳ್ಳದೆ ಮೌನವಾಗಿರಬೇಕಾದ ಪರಿಸ್ಥಿತಿ ಬಂದಿದೆ. ಅಂದರೆ ಕೆಲವರು ಆ ರೀತಿ ಪರಿಸ್ಥಿತಿನ ತಂದಿದ್ದಾರೆ. ಅಂದರೆ ಅವರ ಒಂದು ನೋವನ್ನು ನೀವು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ, ಆದರೆ ನಿಮ್ಮ ಬಾರಿ ಬಂದಾಗ ಅವರು ಕೆಲವೊಂದು ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡಿದರು ನಿಮ್ಮ ಬಗ್ಗೆ. ಆ ನೋವು ನಿಮಗಿದೆ. ಇಂಥ ಒಂದಿಷ್ಟು ಅನುಭವಗಳು ನಿಮ್ಮನ್ನು ತುಂಬ ಕಠಿಣ ಮಾಡಿದೆ ಅಂತ ಇಲ್ಲ, ಕಠಿಣ ಮಾಡಿಯೂ ಇಲ್ಲ. ಬದಲಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನಿಂದ ನಿಮ್ಮೊಳಗಿನ ಜಗತ್ತಿನ ಕಡೆ ತಿರುಗಿಸಿದೆ ಅಲ್ವಾ. ಹಿಂದೆ ಎಲ್ಲರನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದ ನೀವು ನಂತರ ನಿಮ್ಮನ್ನೇ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತಾ ಇದ್ದೀರಾ. ಹಿಂದೆ ಎಲ್ಲರ ಒಪ್ಪಿಗೆ ಬೇಕಿತ್ತು, ಈಗ ನಿಮ್ಮ ಮನಸ್ಸಿನ ಶಾಂತಿಗೆ ಯಾವುದು ಒಳ್ಳೆಯದೋ ಆ ಒಪ್ಪಿಗೆಯನ್ನು ತಗೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಈ ಯಾವುದೇ ವಿಚಾರಗಳಾಗಿರ್ಬೋದು, ಜೀವನದ ಘಟನೆಗಳು ಸಮಸ್ಯೆ ಅಲ್ಲ, ಅವುಗಳ ಜೊತೆ ನಾವು ಕಟ್ಟಿಕೊಂಡಿರುವ ಗುರುತುಗಳೇ ಸಮಸ್ಯೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನನ್ನನ್ನು ಮೋಸ ಮಾಡಿದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನನಗೆ ನ್ಯಾಯ ಸಿಗಲಿಲ್ಲ ಎಂಬ ನೋವಿನೊಳಗೆ ಸಿಲುಕಿಕೊಂಡ್ರೆ ದುಃಖ ಮುಂದುವರಿತಾ ಇರುತ್ತೆ. ಆ ನೋವನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು, ಪಾಠವಾಗಿ ತಗೊಂಡು ನಿನ್ನ ಪರಿವರ್ತನೆಗೋಸ್ಕರ ನಿನ್ನ ಮುಂದೆ ಸಾಗು. ನಾನು ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ಕೊಡ್ತೀನಿ, ನಾನು ನಿನ್ನ ಜೊತೆಗಿದ್ದೀನಿ. ಆದ್ದರಿಂದ ಇಂದು ನಿನ್ನ ಸುತ್ತಮುತ್ತ ಮೌನವಾಗಿರುವ ಯಾರನ್ನಾದರೂ ನೋಡಿದರೆ ಅವರು ದುರ್ಬಲರು ಅನ್ನುವ ರೀತಿಯಲ್ಲಿ ಅಂದ್ಕೊಳ್ಬೇಡ. ಬಹುಶಃ ಅವರು ಜೀವನದ ಕೆಲವು ಕಠಿಣ ಪಾಠಗಳನ್ನು ಕಲ್ತಿರ್ಬೋದು. ಬಹುಶಃ ಅವರು ಇನ್ನು ಮುಂದೆ ಯಾರನ್ನು ದ್ವೇಷಿಸೋದಕ್ಕಿಂತ ದೂಷಿಸೋದಕ್ಕಿಂತ ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಕೆಲವರನ್ನು ಅರ್ಥ ಮಾಡ್ಕೊ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಮೌನವಾಗಿದ್ದಾರೆ, ಇಲ್ಲಾಂದರೆ ಅವರು ಏನೋ ಒಂದು ರೀತಿಲಿ ಹೊರ ಜಗತ್ತಿನಿಂದ ಸ್ವಲ್ಪ ದೂರದಲ್ಲಿದ್ದಾರೆ ಅಂದರೆ ಅದು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ನನ್ನನ್ನು ಗುರುತಿಸ್ಲಿ ಅನ್ನೋ ರೀತಿಲಿ ಮಾಡ್ತಾ ಇದ್ದಾರೆ ಅನ್ನೋ ಭಾವ ಆಗಿರೋದಿಲ್ಲ. ಈ ರೀತಿಯ ಎಲ್ಲ ಒಂದು ಸಂಘರ್ಷಗಳಿಂದ ಅವರು ಹೊರ ಬಂದು ತಮ್ಮದೇ ಆದ ಒಂದು ಜಗತ್ತಲ್ಲಿ ಜೀವಿಸ್ತಾ ಇರ್ತಾರೆ. ಅದ್ರ ಜೊತೆ ತಮ್ಮ ಕರ್ತವ್ಯಗಳನ್ನು, ಕುಟುಂಬದ ಒಂದಿಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರ್ತಾರೆ. ನಿಮ್ಮ ಪ್ರಸ್ತುತ ಎನರ್ಜಿಗೆ ಇಲ್ಲಿ ಕೆಲವೊಂದು ಪರಿವರ್ತನೆಗಳು ದೇವಾಲಯಗಳಲ್ಲಿ ನಡೆಯೋದಿಲ್ಲ, ಕೆಲವೊಂದು ಬದಲಾವಣೆಗಳು ಧ್ಯಾನದಲ್ಲೂ ನಡೆಯೋದಿಲ್ಲ. ಅವು ಜೀವನದ ಮಧ್ಯೆ, ನಿರಾಸೆಗಳ ಮಧ್ಯ, ಒಡೆದ ನಿರೀಕ್ಷೆಗಳ ಮಧ್ಯ, ಒಂದು ಮೋಸದ ಮಧ್ಯೆ, ಹೇಳಲಾಗದ ನೋವಿನ ಮಧ್ಯೆ ಹುಟ್ಟುತ್ತೆ. ಮತ್ತು ಅಂತಹ ಪರಿವರ್ತನೆಗಳು ಒಮ್ಮೆ ನಡೆದರೆ ಆ ವ್ಯಕ್ತಿ ಮತ್ತೆ ಹಿಂದಿನ ವ್ಯಕ್ತಿಯಾಗಿರೋದಿಲ್ಲ, ಬದಲಾಗಿರ್ತಾನೆ. ಖಂಡಿತ ಇದು ಒಂದು ಆಳವಾದ ಧ್ಯಾನ ಆಗಿರುತ್ತೆ. ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೀನು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿನಗೋಸ್ಕರ ನೀನೇನಾದರೂ ಸಾಧನೆ ಮಾಡ್ಕೊಳ್ಬೇಕು ಅಂದಾಗ ಕೆಲವೊಂದು ಸಾರಿ ಈ ರೀತಿಯ ವಿಚಾರಗಳು ನಿನ್ನನ್ನು ಆ ನೋವು ಕೊಟ್ಟಾದರೂ ನಿನ್ನನ್ನು ಈ ರೀತಿಯಾಗಿ ಪರಿವರ್ತನೆ ಮಾಡಿದೆ. ಖಂಡಿತ ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗಿದ್ದು ಒಳ್ಳೆಯದಕ್ಕೆ, ಮುಂದೆ ಆಗೋದು ಕೂಡ ಒಳ್ಳೆಯದೇ ಅನ್ನೋ ರೀತಿಲಿ ನೀನು ನನ್ನ ಮೇಲೆ ಭರವಸೆ ಇಟ್ಟಿದೆಯಾ. ಖಂಡಿತ ನಿನ್ನ ಜೀವನದಲ್ಲಿ ಏನೆಲ್ಲ ನಡೀಬೇಕೋ, ಕನಸುಗಳು ಏನಿದೆಯೋ ಅವೆಲ್ಲದಕ್ಕೂ ನಾನೇ ಕಾರಣನಾಗಿ ನಿನ್ನ ಜೀವನದಲ್ಲಿ ಬಂದಿದ್ದೀನಿ. ಖಂಡಿತ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದರೆ ಹೊಸ ನಿರೀಕ್ಷೆಗಳನ್ನು ನೀನು ಇಟ್ಕೊಳ್ಬೋದು. ಅದರ ಪ್ರಕಾರ ಶಾಂತಿಯನ್ನು ನಿನ್ನ ಮನದಲ್ಲಿ ಕಂಡುಕೊಳ್ಬೇಕು ಅಂದರೆ ಸ್ವಲ್ಪ ಈ ಪ್ರಕೃತಿಯ ಎನರ್ಜಿಗೆ ಕನೆಕ್ಟ್ ಆಗು. ಇಲ್ಲಿ ನಿನ್ನನ್ನು ಹೀಲ್ ಮಾಡುವಂಥ ಶಕ್ತಿ ಪ್ರಕೃತಿಗಿದೆ, ನಿನ್ನ ನಡೆ ನುಡಿಯಲ್ಲಿದೆ, ನಿನ್ನ ಉದ್ದೇಶಗಳಿಗಿದೆ. ಹಾಗಾಗಿ ಕರ್ಮಗಳ ಕಡೆ ಗಮನ ಕೊಡು, ಅದು ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆ ಗಮನ ಕೊಡು. ನಾನು ನಿನಗೊಂದು ಉಡುಗೊರೆಯನ್ನು ಕಳಿಸುತ್ತಿದ್ದೇನೆ, ಸ್ವೀಕರಿಸು ಅನ್ನೋ ರೀತಿಯಲ್ಲೂ ಕೂಡ ಒಂದು ಉಡುಗೊರೆ ನಿಮಗೆ ಸದ್ಯದರಲ್ಲಿ ತಲುಪ್ಬೋದು. ಹಾಗೆ ಒಂದು ಬದಲಾವಣೆಯ ಹಂತವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ರಿ, ಆ ಬದಲಾವಣೆ ಒಂದು ಸಹಾಯದ ಮೂಲಕ ಬರುತ್ತೆ. ಆ ಸಹಾಯವನ್ನು ತಿರಸ್ಕರಿಸಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಆ ಸಹಾಯ ಒಂದು ಸೋಲ್ ಎನರ್ಜಿಯಿಂದ, ನಿಮ್ಮಂಥದ್ದೇ ಒಂದು ಒಳ್ಳೆಯ ಒಂದು ಪವಿತ್ರವಾದ ಆತ್ಮದಿಂದ ಬರ್ತಾ ಇದೆ. ಅದು ನನ್ನದೇ ಸಹಾಯ ಆಗಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗೆ ನೀವು ತುಂಬ ಈಗ ಒಂದು ಬೇಜಾರಲ್ಲಿದ್ದೀರಾ ಅಂದರೆ ಖಂಡಿತ ನಿಮ್ಮ ಮನಸ್ಸು ಒಡೆದೋಗಿದೆ ಒಂದು ವಿಚಾರದಲ್ಲಿ, ನೀವು ಪ್ರೀತಿ ಮಾಡಿದ ವಿಚಾರದಲ್ಲಿ ಆಗಿರ್ಬೋದು, ಒಡೆದೋಗಿದೆ. ಆದರೆ ಅದು ಒಳ್ಳೆಯದಕ್ಕೆ ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ದರೆ ಯಾವುದು ಸರಿ ಯಾವುದು ತಪ್ಪು, ಇದು ನಿಮ್ಮ ಪರೀಕ್ಷೆನೂ ಆಗಿತ್ತು, ಅದರಲ್ಲಿ ನೀವು ಎಷ್ಟು ಗಟ್ಟಿಗರಾಗಿದ್ರಿ, ಇಲ್ಲ ಅಂದರೆ ಅದು ನಿಮಗೆ ತೊಂದರೆನೂ ಆಗಿತ್ತು. ಹಾಗಾಗಿ ಅದಾದರೂ ನಿಮಗೆ ತಿಳಿಯುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟತೆಯನ್ನು ಪಾಪ ಕೊಡ್ತಾಯಿದ್ರೆ, ಕೆಲವೊಂದು ತೀರ್ಮಾನಗಳನ್ನು ನೀವು ಸ್ವತಃ ತಗೊಳ್ತಾ ಇದ್ದೀರಾ ಅಂದರೆ ಕೆಲವೊಂದು ಸಾರಿ ಗುರುವಿನ ಶರಣದಲ್ಲಿ ನೀವು ಸಮರ್ಪಣೆಯಾದಾಗ ಆ ತೀರ್ಮಾನಗಳು ಅವರ ಒಂದು ಶರಣಕ್ಕೆ ಹೋಗ್ತವೆ. ಹಾಗಾಗಿ ಅಲ್ಲಿ ಸ್ವಲ್ಪ ಏರಿಳಿತಗಳು ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಹಬ್ಬನೇ ಶುರುವಾಗಿದೆ. ಆ ಹಬ್ಬದಲ್ಲಿ ನೀವು ಗುರುವಿನ ಜೊತೆ ಸಂಭ್ರಮಿಸ್ತಾ ಇದ್ದೀರಾ. ಮುಂದಿನ ಭವಿಷ್ಯ ಅಂದರೆ ಸುಂದರವಾಗಿರುತ್ತಲ್ಲ, ಆ ಸಂಭ್ರಮವನ್ನು ಹೀಗೆ ನೋಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ.
ನಿನ್ನೆ ನಾನು ಸಾಯಿ ಸೇವಾ ಟ್ರಸ್ಟ್ನ ವಿಡಿಯೋ ಹಾಕಿದ್ದೆ. 1 ರೂಪಾಯಿದಿಂದ 1000, 2000, 3000ದವರೆಗೂ ನೀವು ಆ ಬಾಬಾರವರ ಒಂದು ಸೇವೆಗಾಗಿ ಒಂದು ದೇಣಿಗೆಯನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ರೀತಿ ಸಾಯಿ ಕುಟುಂಬವನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ. ಎಲ್ಲರಿಗೂ ಅದರಲ್ಲಿ ಸಹಾಯ ಸಿಗುತ್ತೆ. ಹಾಗೆ ನಿಮ್ಮಿಂದನೂ ಕೂಡ ಬೇರೆಯವರಿಗೂ ಕೂಡ ಅದರಲ್ಲಿ ಸಹಾಯ ಸಿಗುತ್ತೆ. ಸ್ನೇಹಿತರೆ, ನಾನು ಇವಾಗಲೂ ಕೂಡ ನೀವೇನಾದರೂ ಅದಕ್ಕೆ ಹಣ ಹಾಕಬೇಕು ಅಂದರೆ ನಾನು ಪ್ರತಿ ವಿಡಿಯೋದಲ್ಲೂ ಅದರದ್ದೊಂದು QR ಕೋಡ್ ಫೋಟೋವನ್ನು ಹಾಕಿರ್ತೇನೆ. ಖಂಡಿತ 1 ರೂಪಾಯಿನಾದರೂ ಹಾಕ್ಬೋದು, ಎಷ್ಟಾದರೂ ಹಾಕ್ಬೋದು ನಿಮ್ಮ ಮನಸ್ಸಿಗೆ. ಹಾಗೆ ನನಗೆ ಹಣ ಹಾಕಲಿಕ್ಕಾಗೋದಿಲ್ಲ, ನಾನು ಅಲ್ಲಿಗೆ ಬಂದು ಏನಾದರೂ ಸೇವೆ ಮಾಡ್ತೀನಿ ಅಂದರೆ ಖಂಡಿತ ಈ ಟ್ರಸ್ಟ್ನ ಒಂದು ಯಾವುದೇ ರೀತಿ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು ಅಂದರೆ ಖಂಡಿತ ನಾವು ಅದಕ್ಕೂ ಕೂಡ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ. ಆ ರೀತಿ ಕೂಡ ನಾವು ಸೇವೆಯನ್ನು ಸ್ವೀಕರಿಸ್ತೀವಿ. ಮಾಹಿತಿ ಇಷ್ಟ ಆಗಿದೆ, ನಿಮ್ಮ ಮನಸ್ಸಿಗೆ ರೆಸನೆಂಟ್ ಆಗಿದೆ ಅಂದರೆ ಖಂಡಿತವಾಗಿ ಕೃತಜ್ಞತೆ ಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಬಾ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.